ಸ್ವಾಯತ್ತವಾದಂಥ ಒಂದು ಸಂಸ್ಥೆಯನ್ನ ಸ್ಥಾಪಿಸಬೇಕು. ಸರ್ಕಾರ ಅಥವಾ ಆಡಳಿತದ ಮೇಲೆ ಅವಲಂಬಿಸಿರಬಾರ್ದು, ಆದರೆ ಸರ್ಕಾರ ಅಥವಾ ಆಡಳಿತ ಅದಕ್ಕೆ ಬೆಂಬಲ ಕೊಡಬೇಕು ಆರ್ಥಿಕವಾಗಿ ಅನ್ನೋದು. ಅದು ಸರ್ಕಾರ ನಮಗೆ ಆರ್ಥಿಕ ಬೆಂಬಲ ಕೊಡುತ್ತೆ ಅನ್ನೋಕ್ಕೋಸ್ಕರ ಆ ಸರ್ಕಾರದ ಗುಲಾಮರಾಗುವಂತ ಅವಶ್ಯಕತೆ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ಅದು ಸಾಹಿತ್ಯ ಪರಿಷತ್ತಿನ ಹುಟ್ಟಿನ ಸಂದರ್ಭದಲ್ಲಿ ದೊಡ್ಡ ತತ್ವದ ವಿರೋಧ. ಇಂಗ್ಲಿಷು ಕನ್ನಡ ಅಂತಲ್ಲ, ನನ್ನ ಮಾತೃಭಾಷೆ ಗಟ್ಟಿಯಾಗಿ ಆ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಕಲಿತ್ರೆ ನನ್ನ ಬಗ್ಗೆ ಯಾವ ಭಾಷೆ ಈಗ ಸೆನ್ಸಿ ಆದ್ಮೇಲೆ ನೆಕ್ಸ್ಟ್ ಜನರೇಷನ್ ಶುರು ಮಾಡಿರ್ತಾರೆ ಅಲ್ವಾ. ಅವರು ನೋಡಿ ಪ್ರತಿದಿನ ಈ ಬೆಸ್ಟ್ ವಾಟ್ಸಪ್ ನೋಡಿದ್ರೆ ಶಾಲಾ ಮಕ್ಕಳು ನನ್ನ ಸ್ಕೂಲಲ್ಲಿ ಬಂದು ನೋಡಿ ಚಾವಣಿ ನನ್ನ ತಲೆ ಮೇಲೆ ಬಿಡೋದಿದೆ ಯಾವ ಮಾಡಿದ್ದಾರೆ ಎಷ್ಟು ಧೈರ್ಯವಾಗಿ ಹೇಳ್ತಿದ್ದಾರೆ. ಅದು ಸಾಹಿತ್ಯ ಪರಿಷತ್ ಇವತ್ತು ನಾವು ಎಲ್ಲ ಸಾಂಸ್ಕೃತಿಕ ಸಂಸ್ಥೆಗಳ ಅವಸಾನದ ಕಾಲದಲ್ಲಿ ಕೆಲವರು ಸಾಕ್ಷಿಯಾಗಿ, ಕೆಲವರು ವೀಕ್ಷಕರಾಗಿ, ಕೆಲವರು ಅದರಲ್ಲಿ ಭಾಗಿಗಳಾಗಿ ಇವತ್ತು ಇದನ್ನು ನಾವು ಅನುಭವಿಸ್ತಾ ಇದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಪ್ರಾಯಶಃ ಇವತ್ತಿನ ಸಾಹಿತ್ಯ ಪರಿಷತ್ತು ಚರ್ಚೆ ಈ ದೊಡ್ಡ ಚೌಕಟ್ಟಿನಲ್ಲಿ ನಾವು ಮಾಡೋ ಅವಶ್ಯಕತೆ ಇದೆ ಅಂತ ಅಂದ್ಕೊಂಡಿದ್ದೀವಿ. ಯಾಕೆ ಅನ್ನೋದಾದ್ರೆ ಅಧಿಕಾರ ಇವತ್ತು ಬಹಳ ಪ್ರಮುಖವಾಗಿ ಏನನ್ನ ಬಳಸ್ಕೊಳ್ತಾ ಇದೆ ಅಂತಂದ್ರೆ, ಯಾವುದನ್ನ ಒಂದು ಬೇರೆ ರೀತಿಯಲ್ಲಿ ನಾವು ಸಾಂಸ್ಕೃತಿಕ ಬಂಡವಾಳ ಅಂತ ಕರಿತೀವಿ, ಕ್ಯಾಪಿಟಲ್ ಕರಿತೀವೋ, ಅದರ ಮೂಲಕನೇ ತನ್ನ ಅಧಿಕಾರವನ್ನು ಅದು ನಿರ್ಮಿಸಿಕೊಳ್ಳಲು ಮತ್ತು ಉಳಿಸಿಕೊಳ್ಳುವಂಥ ಕೆಲಸದಲ್ಲಿ ತೊಡಗಿದೆ. ಹಿಂದೆ ಬೇರೆ ಬೇರೆ ವಿಧಾನಗಳಿಂದ ಅಧಿಕಾರವನ್ನು ಕಟ್ಕೊಳ್ತಾ ಇದ್ರು ಅಥವಾ ಅದನ್ನ ಉಳಿಸ್ಕೊಳ್ತಾ ಇದ್ರು. ಈಗೇನಾಗಿದೆ ಅಂತಂದ್ರೆ ಅದು ಒಂದು ರೀತಿಯಲ್ಲಿ ಕಣ್ಣಿಗೆ ಗೋಚರವಾಗದೇ ಇರುವ ರೀತಿಯಲ್ಲಿ ಆ ಸಾಂಸ್ಕೃತಿಕ ಮತ್ತು ಶಿಕ್ಷಣ ಸಂಸ್ಥೆಗಳ ಮೂಲಕ ಈ ಅಧಿಕಾರವನ್ನ ಸ್ಥಾಪನೆ ಮಾಡುವಂತ ಕೆಲಸ ನಡೀತಾ ಇರೋದ್ರಿಂದ ಅದರ ಎರಡು ಪರಿಣಾಮಗಳನ್ನು ನಾವು ಗುರುತಿಸ್ತಾ ಇದ್ದೀವಿ. ಒಂದು, ಆ ಸಂಸ್ಥೆಗಳು ಒಳಗೇನೆ ಒಂದು ರೀತಿಯಲ್ಲಿ ಗೆದ್ದಲುಗಳಾಗಿರೋ ಕೊಳ್ಳುಗಳಾಗಿ ಆಗುವಂಥದ್ದನ್ನ ಒಂದು ಕಡೆ ನಾವು ನೋಡ್ತೀವಿ. ಅದರ ಮೂಲದಲ್ಲಿ ಇದ್ದಂತಹ ಒಂದು ಜೀವಶಕ್ತಿ ಏನಿತ್ತು ಅದು ಬೆಳೆದು ಹೋಗ್ತಾ ಇರೋದು ಒಂದು ಕಡೆ ನೋಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಏನ್ ಮಾಡ್ತಾ ಇದೆ, ಏನಾಗ್ತಾ ಇದೆ ನಮಗೆ ಅಂದ್ರೆ ಆ ಸಂಸ್ಥೆಯ ಚೌಕಟ್ಟನ್ನು ಇಟ್ಕೊಳ್ಳೋದು, ಆ ಸಂಸ್ಥೆಯ ಪ್ರಯೋಗಗಳು ಕೂಡ ಸ್ವಲ್ಪ ಮಟ್ಟಿಗೆ ಇಟ್ಕೊಳ್ಳೋದು, ಆದ್ರೆ ಅವನ್ನ ಆ ಸಂಸ್ಥೆಯ ಮೂಲ ಉದ್ದೇಶದ ವಿರುದ್ಧವಾಗಿ ಬಳಕೆ ಮಾಡುವಂಥದ್ದನ್ನು ನಾವು ಎದುರಿಗೆ ನಾವು ನೋಡ್ತಾ ಇದ್ದೀವಿ. ಉದಾಹರಣೆಗೆ ಈಗ ನಮ್ಮ ಗೆಳೆಯರು ಮಾತಾಡ್ತಾ ಪ್ರಾಸ್ತಾವಿಕ ಮಾರ್ಗದಲ್ಲಿ ಹೇಳಿದರು, ಹೇಗೆ ಈ ಸಾಹಿತ್ಯ ಪರಿಷತ್ತಿನ ಒಂದು ಸ್ಥಾಪನೆ ಆಯಿತು ಅಂತ. ನಿಜವಾಗ್ಲೂ ನಾವು ಕೆಲವು ನಿಮಿಷಗಳ ಬರ್ಗಾದ್ರೂ ಅಲ್ಲಿ ವಾಪಸ್ ಹೋಗಿ ಎಷ್ಟು ಖಚಿತವಾದಂತ ಉದ್ದೇಶಗಳಿಂದ ಈ ಸಾಹಿತ್ಯ ಪರಿಷತ್ತು ಆರಂಭವಾಯಿತು ಅಂತ ನಾವು ಗಮನಿಸ್ತೀವಿ. ವಿಶ್ವೇಶ್ವರಯ್ಯನವರು ಆ ಒಂದು ಸೂಚನೆಯನ್ನು ಕೊಟ್ಟು ಒಂದು ವಿದ್ಯಾಸಮಿತಿ ಇರಬೇಕು, ಒಂದು ಉದ್ಯೋಗಗಳ ಬಗ್ಗೆ ಇರುವಂತಾಗಿರ್ಬೇಕು, ಒಂದು ಆರ್ಥಿಕ ವಲಯದ ಬಗ್ಗೆ ಚರ್ಚೆ ಇರಬೇಕು ಅನ್ನುವಂತ ಒಂದು ಸೂಚನೆಯನ್ನು ಕೊಟ್ಟ ಮೇಲೆ ಅದಕ್ಕೆ ಒಂದು ಚಾಲನೆ ನೋಡಿದಾಗ ಆ ವಿದ್ಯಾ ಸಮಿತಿ ಅಂತ ಏನಿತ್ತು ಅದರ ಮೂಲಕ ಆಗ್ಬೇಕಾಗಿತ್ತು. ಆಕೆ ಭಾರತೇಶ್ವರು ಹೇಳಿದಾಗೆ ಆ ಒಂದು ಆರ್ಥಿಕ ವಿಷಯಕ್ಕೆ ಇರುವಂತ ಕಾನ್ಫರೆನ್ಸ್ ನಲ್ಲಿ ಈ ರೀತಿ ಯಾಕೆ ಮಾಡಬಾರ್ದು ಅನ್ನುವಂಥದ್ದನ್ನ ಪ್ರಸ್ತಾಪ ಆಗುತ್ತೆ. ಆದ್ಮೇಲೆ ನಮಗೆ ಅವಶ್ಯಕ ಅಂತ ಅನ್ಕೊಂಡಿದ್ದೇವೆ. ಕೆಲವು ಕನ್ನಡದ ಬಗ್ಗೆ ಕೆಲಸ ಮಾಡ್ತಾ ಇದ್ದವ್ರನ್ನೆಲ್ಲ ಕರೆಸಿ ಆವಾಗ ನಾವು ಇವತ್ತು ಸ್ವಾಯತ್ತವಾದಂತ ಒಂದು ಸಂಸ್ಥೆಯನ್ನ ಸ್ಥಾಪಿಸಬೇಕು. ಮೊದಲನೆಯ ಒಂದು ಬಹಳ ಮುಖ್ಯ ಪದ ಅಲ್ಲಿ ಅವರು ಬಳಸಿದ್ದೇನೆ, ಅದು
ಸರ್ಕಾರ ಅಥವಾ ಆಡಳಿತದ ಮೇಲೆ ಅವಲಂಬಿಸಬಾರ್ದು. ಆದ್ರೆ ಸರ್ಕಾರ ಅಥವಾ ಆಡಳಿತ ಅದಕ್ಕೆ ಬೆಂಬಲ ಕೊಡಬೇಕು ಆರ್ಥಿಕವಾಗಿ ಅನ್ನೋದು ಬಹಳ ಸ್ಪಷ್ಟವಾಗಿ ಅದು ವಿಶ್ವೇಶ್ವರಯ್ಯನವರಿಂದ ಆರಂಭವಾಗಿ ಅದು ಸ್ವಾಯತ್ತ ಸಂಸ್ಥೆ ಆಗಿರಬೇಕು ಅನ್ನೋದು ಇದು ನನಗನ್ಸುತ್ತೆ. ಅದು ಇವತ್ತಿಗೂ ಕೂಡ ಅದರ ಮೂಲ ಗುಣ ಸ್ವಭಾವ ಆಗಿರ್ತದೆ ಸಾಹಿತ್ಯ. ಅದು ಸರ್ಕಾರ ನಮಗೆ ಆರ್ಥಿಕ ಬೆಂಬಲ ಕೊಡುತ್ತೆ ಅನ್ನೋಕ್ಕೋಸ್ಕರ ಆ ಸರ್ಕಾರದ ಗುಲಾಮರಾಗುವಂತ ಅದು ಅವಶ್ಯಕತೆ ಇಲ್ಲ ಅನ್ನೋದು ಅಷ್ಟೇ ಅಲ್ಲ, ಅದು ಸಾಹಿತ್ಯ ಪರಿಷತ್ತಿನ ಹುಟ್ಟಿನ ಸಂದರ್ಭದಲ್ಲಿ ಇದ್ದಂತ ಒಂದು ದೊಡ್ಡ ತತ್ವದ ವಿರೋಧ ಆಗ್ತಿರೋದು ಅದು ನಾವು ನೆನಪಲ್ಲಿ. ಯಾಕೆಂದ್ರೆ ಮುಂದೆನೂ ಅದನ್ನ ಪ್ರಸ್ತಾಪ ಮಾಡ್ತೀವಿ. ಎಲ್ಲೋ ಆ ಸಂಸ್ಥೆಗಳೆಲ್ಲ ಆರಂಭವಾದ ಕಾಲದಲ್ಲಿ ಅಂದ್ರೆ ಕನ್ನಡ ಕಟ್ಟಬೇಕು ಅನ್ನುವಂತ ಒಂದು ಆ ಕಾಲದ ಸಂದರ್ಭದಲ್ಲಿ ನೋಡಿದ್ರೆ ನಾವು ಸಾರ್ವಜನಿಕರ ಪಾಲ್ಗೊಳ್ಳುವಿಕೆ ಈ ಸಂಸ್ಥೆಗಳು ಎಲ್ಲ ಧಾರವಾಡದಲ್ಲಿ ಉದಾಹರಣೆಗೆ ವಿದ್ಯಾವರ್ಧಕ ಸಂಘ ಆಗಿರ್ಬೋದು, ರಾಹ ದೇಶಪಾಂಡೆ ಅವರು ನಿಮಗೆಲ್ಲ ಓದಿದ್ರೆ ನೆನಪಿರುತ್ತೆ. ಜೊಲ್ಲಾಪುರ ಮಠವರ ಮನೆಯಲ್ಲಿ ಒಂದಿಷ್ಟು ಸ್ನೇಹಿತರು ಸೇರಿಕೊಂಡು ಕನ್ನಡಕ್ಕಾಗಿ ಕನ್ನಡ ಸಾಹಿತ್ಯಕ್ಕಾಗಿ ನಾವು ಯಾಕೆ ಒಂದು ವಿದ್ಯಾವರ್ಧಕ ಸಂಘನ ಆರಂಭ ಮಾಡಬಾರ್ದು ಅಂತ ಹಾಗೆ ಶುರು ಆಗಿದ್ದು. ಅದು ಒಂದು ಬಹಳ ದೊಡ್ಡ ಸಂಸ್ಥೆಯಾಗಿ ಮತ್ತೆ ಏಕೀಕರಣದ ಇಡೀ ಚಳವಳಿಗೆ ದೊಡ್ಡ ಬೆಂಬಲ ಕೊಟ್ಟದ್ದು ಅಲ್ಲಿ ಧಾರವಾಡದಲ್ಲಿ ಎಲ್ಲ ಕಡೆಗೂ ಆಗಿದ್ದನ್ನು ನಾವು ನೋಡ್ತೀವಿ. ಬಹಳ ಮುಖ್ಯ ಏನಂತಂದ್ರೆ ಆ ಕನ್ನಡ ಅನ್ನೋದು ಅದು ಸಾರ್ವಜನಿಕರ ಜನ ಸಮುದಾಯದಿಂದ ಬರಬೇಕಾಗಿರುವಂತಹದ್ದು ಅನ್ನುವಂತ ಒಂದು ದೊಡ್ಡ ನಂಬಿಕೆಯಿಂದನೇ ಆ ಕಾಲದ ಎಲ್ಲ ಕೆಲಸಗಳು ಆಗಿರೋದನ್ನ ನಾವು ನೋಡಕ್ಕೆ ಸಾಧ್ಯತೆ. ಅದೇ ಒಂದು ಆ ಯುಗ ಧರ್ಮನೇ ಮನಸ್ಸಲ್ಲಿ ಇಟ್ಕೊಂಡು ಸಾಹಿತ್ಯ ಪರಿಷತ್ ಕೂಡ ಆರಂಭ ಮಾಡಲಾಯಿತು. ಇವರು ಹೇಳಿದ ಹಾಗೆ ಅಜ್ಞಾನದಿಂದಲೇ ಅದರ ಬಗ್ಗೆ ಎಲ್ಲ ಚರ್ಚೆ ಮತ್ತು ಹಿನ್ನೆಲೆಯ ಕೆಲಸಗಳ ಮೇಲೆ ಈ ಸ್ಕೂಲಲ್ಲಿನೇ 3 ದಿನದ ಒಂದು ಇದು ನಡೆಯುತ್ತೆ. ಸಮ್ಮೇಳನ ಅಂತ ಅಲ್ಲ, ಮೊದಲ ಬಾರಿಗೆ ಎಲ್ಲರೂ ಸೇರುವಂಥದ್ದು ಬೇರೆ ಬೇರೆ ಕಡೆಗಿಂದ. ಯಾಕಂದ್ರೆ ಅವಾಗ ನಮ್ಗೆಲ್ಲ ನೆನಪಿರುವ ಹಾಗೆ ಕನ್ನಡದ ನಾಡು ಅನ್ನೋದು 30 ತೊಂಡುಗಳಲ್ಲಿ ಹಂಚಿಕೊಂಡಿತ್ತು. ಬಾಂಬೆ ಪ್ರೆಸಿಡೆನ್ಸಿ, ಮೆಡ್ರಾಸ್ ಪ್ರೆಸಿಡೆನ್ಸಿ, ನಿಜಾಮರ ಆಳ್ವಿಕೆಗೆ ಒಳಪಟ್ಟಂತಹದ್ದು ಇವೆಲ್ಲ ಕಡೆಗೂ ನಾವು ಇವತ್ತು ಆ ಅದ್ಭುತವಾದಂತಹ ಗ್ರಂಥವನ್ನು ನೆನಪು ಮಾಡ್ಕೊಂಡ್ರೆ ಬಹಳ ಸ್ಪಷ್ಟವಾಗಿ 29ರಿಂದ 30 ತುಂಡುಗಳಲ್ಲಿ ಕನ್ನಡಿಗರು ಹಂಚಿಕೊಂಡಿದ್ರು. ಅವ್ರನ್ನ ಸೇರಿಸಬೇಕು ಅನ್ನುವಂಥ ಒಂದು ಒತ್ತಾಸೆ ಈ ಸಂಘಗಳ ಮೂಲಕನೇ ಬರೋಕ್ಕೆ ಶುರುವಾಯಿತು. ಉದಾಹರಣೆಗೆ ಧಾರವಾಡ ಪ್ರಾಂತ ಅವಾಗ ಮುಂಬೈ ಪ್ರೆಸಿಡೆನ್ಸಿಗೆ ಸೇರಿದ್ರಿಂದ ಹೆಚ್ಚು ಕಡಿಮೆ ಅದು ಸದರ್ನ್ ಮರಾಠ ಪ್ರೆಸಿಡೆನ್ಸಿ ಅನ್ನೋ ಹೆಸರನ್ನೇ ಕೊಟ್ಟಿತ್ತು. ಎಷ್ಟು ದೂರ ಇತ್ತು ಕನ್ನಡದಿಂದ ಅದು ಅಂತಂದ್ರೆ ಮುಂಬೈಯ ಅಲ್ಲಿಯ ಒಂದು ಇವುಗಳ ಸಭೆ ಏನು ನಾವು ಅಸೆಂಬ್ಲಿ ಇರ್ತೀವಲ್ಲ, ಅಸೆಂಬ್ಲಿಯಲ್ಲಿ ಕನ್ನಡ ಬಲ್ಲಂತ ಒಬ್ರು ಮಾತ್ರ ಸದಸ್ಯರು ಆಯ್ಕೆಯಾಗಿ ಅಷ್ಟು ಆ ಕನ್ನಡದ ಬಗ್ಗೆ ಅವಜ್ಞೆ ಅನ್ನೋದ್ರಿಂದ ಇದು ತಾವು ಕಟ್ಟಬೇಕು ಅಂತ ಹೇಳಿದ್ರು. ಜನರೇ ಸಾಮಾನ್ಯರನ್ನೇ ಸೇರಿಕೊಟ್ಟು ಅವುಗಳನ್ನ ಆರಂಭ ಮಾಡಿದ್ರು. ಸಾಹಿತ್ಯ ಪರಿಷತ್ ಕೂಡ ಅದು ಮೊದಲನೇದು ಸ್ವಾಯತ್ತ ಸಂಸ್ಥೆ. ಮತ್ತು ಸ್ಪಷ್ಟವಾಗಿ ಸರ್ಕಾರ ಏನು ಆರ್ಥಿಕ ಬೆಂಬಲ ಕೊಟ್ಟರು ಅದು ಕೃಪಾಪೋಷಕ ಸಂಘ ಅಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಎಲ್ಲರಿಗೂ ಇತ್ತು. ಶುರುವಾದ 1415ರಲ್ಲಿ ಸ್ಪಷ್ಟವಾಗಿ ಎರಡನೇದು ಆ 3 ದಿನದ ಸಮ್ಮೇಳನ ನಡೆದಾಗಲೇ ಹಾಗಿದ್ದರೆ ನಮ್ಮ ನಿಬಂಧನೆಗಳು ರೆಗ್ಯುಲೇಷನ್ಸ್ ಅನ್ನ ನಾವು ಮಾಡ್ಕೊಳ್ಳೋಣ ಅಂತ ಚರ್ಚೆ ಬಂದು ರಾಹ ದೇಶಪಾಂಡೆ ಮತ್ತು ಉಳಿದವರು ಆಡಳಿತ ಸೇರಿ ಅದೊಂದು ದಾಖಲೆಯನ್ನು ಕೊಟ್ಟಿದ್ದೇನೆ. ಒಂದೇ ಒಂದು ದಿನದಲ್ಲಿ ಇಡೀ ಜ್ಞಾಪನ ಪತ್ರವನ್ನು ಅವರು ಸಿದ್ಧ ಮಾಡಿ ಇದರ ನಿಬಂಧನೆಗಳು ಏನು ಪರಿಷತ್ತಿನ ಒಂದೇ ದಿನದಲ್ಲಿ ಮಾಡಿ ಮರುದಿನನೇ ಅವರಲ್ಲಿ ಪ್ರಸ್ತಾಪ ಮಾಡ್ತಾರೆ. ಇವತ್ತು ಒಂದು ಅತ್ಯುತ್ತಮ ದಾಖಲೆ. ನನಗನ್ಸುತ್ತೆ ಅಲ್ಲಿ ಹೇಳಿರುವಂತಹ ಉದ್ದೇಶಗಳನ್ನ ಅದ್ರ ಆಚೆಗೆ ಹೋಗುವ ಅವಶ್ಯಕತೆಯೇ ಇರುವ ಅಂತ ಅನ್ಸುತ್ತೆ. ನಮ್ಮ ಕಾಲಕ್ಕೆ ತಕ್ಕ ಹಾಗೆ ನಾವು ಅದನ್ನು ಸ್ಪಂದಿಸ್ಲಿಕ್ಕೆ ಬಂತು. ಮೂಲವಾಗಿ ಸ್ಪಷ್ಟ ಹೇಳ್ತಾರೆ. ಮೊದಲನೇದೇನಿತ್ತಂದ್ರೆ ಹೀಗೆ ಹಂಚಿ ಹೋಗಿದ್ರಿಂದ
ಅದರಿಂದ ಹೇಗೆ ಕವಿರಾಜ ಮಾರ್ಗದಲ್ಲಿ ಹಲವು ಕನ್ನಡಗಳು ಅಂತ ಹೇಳ್ತಾನೋ ಆ ಹಲವು ಕನ್ನಡಗಳು ಇದ್ದಿದ್ದರಿಂದ ಅವ್ರ ಮೊದಲ ಮಾತು ಏನ್ ಹೇಳ್ತಾರೆ ಅಂದ್ರೆ ಆ ಕನ್ನಡದ ಉಚ್ಚಾರಣೆ ಹೇಗಿರ್ಬೇಕು ಅದನ್ನ ನಾವೊಂದು ಸ್ಟ್ಯಾಂಡರ್ಡೈಸ್ ಮಾಡಬೇಕು. ಬರಹ ಆಗಿನ ಕಾಲದ ಗದ್ಯ ಡಿವಿಜಿ ಭಾಷೆಯಲ್ಲಿ ಮಾಡ್ತಾರೆ. ವಿಶೇಷವಾಗಿ ಕಾಯ್ದೆಯ ಭಾಷೆ ಹೇಗಿತ್ತು ಅಂತಂದ್ರೆ ಅದು ಯಾವ ಭಾಷೆ ಅಂತಾನು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಬೇರೆ ಬೇರೆ ಪದಗಳು ಅದನ್ನೆಲ್ಲ ನಾವು ಮಾಡಬೇಕು ಅಂತ ಮೊದಲಿಂದ ಏನು ಅಂತಂದ್ರೆ ಒಂದು ಎಲ್ಲರನ್ನ ಒಂದು ಗೂಡಿಸಬಲ್ಲಂತ ಒಂದು ಕನ್ನಡದ ರೂಪವನ್ನು ನಾವು ನಿರ್ಮಾಣ ಮಾಡಬೇಕು. ಹಾಗಂತ ಹೇಳಿ ಆ ವೈವಿಧ್ಯಗಳನ್ನೆಲ್ಲ ತೆಗೆದುಹಾಕೋದು ಅಂತಂತ ನಾಡು ಭಾಷೆಗಳು ಆಡು ಭಾಷೆಗಳು ಅವು ಇದೇ ಇರಬೇಕು. ಆದ್ರೆ ನಮ್ಮ ನಾಡು ಕಟ್ಟುವಾಗ ಒಂದು ಭಾಷೆಯನ್ನು ನಾವು ಮತ್ತೆ ಪುನರ್ ನಿರ್ಮಾಣ ಮಾಡಲು ಕನ್ನಡವನ್ನು ಮಾಡಬೇಕು ಅನ್ನೋದು ಮೊದಲನೇ. ಎರಡನೇದು ಇದನ್ನ ಮಾಡಬೇಕಾದ್ರೆ ನಮ್ಗೆ ಬೇಕಾಗುವಂತ ನಿಘಂಟುಗಳನ್ನ ವ್ಯಾಕರಣಗಳನ್ನ ನಾವು ಸಿದ್ಧಪಡಿಸಬೇಕು. ಮೂರನೇದು ನಮ್ಮ ಪ್ರಾಚೀನ ಕಾವ್ಯ ಮತ್ತು ಎಲ್ಲ ಕೃತಿಗಳು ಕನ್ನಡದಲ್ಲಿ ಏನಿದೆಯೋ ಅವುಗಳನ್ನ ನಾವು ಮುದ್ರಣಕ್ಕೆ ತರಬೇಕು. ಮುದ್ರಣ ಮತ್ತು ಪ್ರಿಂಟ್ ಕಲ್ಚರ್ ಅದು ಹಿಂದಿನ ಕಾಲದಲ್ಲಿ ಆರಂಭವಾಗಿದ್ದು ನಿಮಗೆ ಗೊತ್ತಿದೆ. ಮಿಷನರಿಗಳಿಂದಾಗಲಿ ಅಥವಾ ವಸಾಹತುಶಾಹಿ ಅಧಿಕಾರಿಗಳಿಂದಾಗಲಿ ಆ ಪ್ರಿಂಟ್ ಕಲ್ಚರ್ನಲ್ಲಿ ಹಳೆಯ ಕ್ಲಾಸಿಕ್ಸ್ಗಳು ಬರೋಕ್ಕಾಗಲೇ ಆರಂಭ ಆಗಿತ್ತು. ಅದನ್ನ ಮುಂದುವರಿಸಬೇಕು ಅನ್ನೋದನ್ನ ಇನ್ನೂ ಅಷ್ಟೇ ಚೆನ್ನಾಗಿ ಅವರು ಇನ್ನೊಂದು ಏನ್ ಹೇಳ್ತಾ ಇದ್ದಾರೆ, ಬರೀ ಕನ್ನಡ ಅಂತಂದ್ರೆ ಭಾಷೆ ಸಾಹಿತ್ಯ ಅಲ್ಲ, ಕನ್ನಡ ಅನ್ನೋದು ಸಂಸ್ಕೃತಿಯನ್ನು ಒಳಗೊಳ್ಳುವುದರಿಂದ ಆ ಸಂಸ್ಕೃತಿಗೆ ಸಂಬಂಧಪಟ್ಟ ಎಲ್ಲವನ್ನು ಸೇರಿ ನಾವು ಒಂದು ವಸ್ತು ಸಂಗ್ರಹಾಲಯದ ಹಾಗೆ ಒಂದು ಎಕ್ಸಿಬಿಷನ್ ಆ ರೀತಿಯಿಂದ ನಾವು ಪ್ರತಿ ವರ್ಷ ಮಾಡುವಂತೆ ಮಾಡಬೇಕು. ಇದು ಬಹಳ ಮುಖ್ಯ. ಯಾಕಂದ್ರೆ ಸಾಹಿತ್ಯ ಪರಿಷತ್ತು ಬರೀ ಕನ್ನಡ ಸಾಹಿತ್ಯ ಅಂತ ಅಲ್ಲ. ಶುರುವಾತಿಗೆ ಇದ್ದದ ಹೆಸರು ಕರ್ನಾಟಕ ಪರಿಷತ್ತು, ಆಮೇಲೆ ಕನ್ನಡ ಸಾಹಿತ್ಯ ಪರಿಷತ್ತು. ಆದ್ರೆ ಕನ್ನಡವನ್ನು ಹೇಗೆ ಪರಿಭಾವಿಸಿದ್ರು ಅಂತಂದ್ರೆ ಅದು ಸಂಸ್ಕೃತಿ ಅನ್ನೋ ದೃಷ್ಟಿಯಲ್ಲಿ ಜನಜೀವನವನ್ನ ಅದು ಪ್ರತಿಬಿಂಬಿಸುವಂತದ್ದು. ಅದಕ್ಕೆ ನಾವು ಕನ್ನಡ ಹೆಸರು ಕೊಟ್ಟಿದ್ದೇವೆ ಹೊರತು ಕನ್ನಡ ಅಂತಂದ್ರೆ ಬರೀ ಒಂದು ಭಾಷೆ ಅಥವಾ ಸಾಹಿತ್ಯ ಅಲ್ಲ. ಅದು ಇವತ್ತು ನಾವು ಮತ್ತೆ ಅದನ್ನ ಬಹಳ ಗಟ್ಟಿಯಾಗಿ ಹೇಳಬೇಕಾಗಿದೆ. ಅಂದ್ರೆ ಕನ್ನಡ ಅಥವಾ ಕನ್ನಡ ಸಾಹಿತ್ಯ ಅಂತಂದ್ರೆ ನಾವು ಯಾವಾಗಲೂ ಒಪ್ಕೊಂಡು ಬಂದಿರೋದೇನಂದ್ರೆ ಅದು ಎಲ್ಲವನ್ನೂ ಒಳಗೊಂಡಿದೆ ಅನ್ನೋ ರೀತಿಯಲ್ಲಿ. ಮೂರನೇದು ಇನ್ನೊಂದು ಅವರೇನು ಹೇಳಿದ್ರೆ ಜನಸಾಮಾನ್ಯರಿಗೆ ನಾವು ಅದನ್ನ ತಲುಪಿಸೋ ಹಾಗೆ ಮಾಡಬೇಕು ಅಂತ, ಅದು ಶಿಕ್ಷಣದ ಭಾಗವೂ ಆಗಬೇಕು ಅನ್ನುವಂಥದ್ದು ಅವರ ಸೂಚನೆಯನ್ನಾಗಿ ಆ ಕರಡು ಏನನ್ನ ಸಿದ್ಧಪಡಿಸಿದ್ರು ಅದರಲ್ಲಿ ಕೊಟ್ಟಿದ್ದಾರೆ. ನಾನು ಮುಂದೆ ಏನ್ ಹೇಳೋದಿದ್ರೆ ಇವತ್ತು ಬಹುದೊಡ್ಡ ಆಪತ್ತಿನಲ್ಲಿ ಇರೋದು ಯಾವುದನ್ನ ಸಾಹಿತ್ಯ ಪರಿಷತ್ ಮಾಡಬೇಕಾಗಿದೆ ಅಂತಂದ್ರೆ ಕನ್ನಡ ಮಾಧ್ಯಮ ಮತ್ತು ಶಾಲೆಗಳಲ್ಲಿ ಕನ್ನಡ ಅದನ್ನ ನಾವು ಬಳಸುವ ಹಾಗೆ, ಕಡ್ಡಾಯವಾಗಿ ಬಳಸುವ ಹಾಗೆ, ಅದರಲ್ಲಿಯೇ ಶಿಕ್ಷಣ ಕೊಡುವ ಹಾಗೆ ಮಾಡೋದೇ ಇವತ್ತು ದೊಡ್ಡ ನಮ್ಮ ಎದುರಿಗಿರುವಂತಹ ಸವಾಲುಗಳು. ಎಲ್ಲರಿಗೂ ಗೊತ್ತಿದೆ ಹೇಗೆ ಶಾಲೆಗಳನ್ನ ಮುಚ್ಚಲಾಗ್ತಾ ಇದೆ ಅನ್ನೋದು ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅಖಿಲ ಭಾರತ ಅಂಕಿ ಸಂಖ್ಯೆಗಳನ್ನ ನೋಡಿದಕ್ಕೂ ಗಾಬರಿಯಾಗಿರುತ್ತೆ. ನಾವಿಲ್ಲಿ ಕುಳಿತು ಮಾತಾಡ್ತಾ ಇರುವಾಗಲೇ ಪ್ರಾಯಶಃ ಒಂದು 5-10 ಶಾಲೆಗಳು ಮಾತೃಭಾಷೆ ಶಾಲೆಗಳು ಕ್ಲೋಸ್ ಆಗ್ತಾ ಇದೆ. ಇದಕ್ಕೆ ಎಷ್ಟು ಅನ್ನೋದು ನಮ್ಗೆ ಗೊತ್ತಿದೆ. ಅದು ಕರ್ನಾಟಕದಲ್ಲೂ ಇವತ್ತು ಆಗ್ತಾ ಇರೋದ್ರಿಂದ ನಾವು ಖಂಡಿತವಾಗ್ಲು ನೋಡ್ತೀವಿ. ಅಂದ್ರೆ ಸಾಹಿತ್ಯ ಪರಿಷತ್ತು ಅದರ ಒಂದು ದೊಡ್ಡ ಉದ್ದೇಶ ಏನಾಗಿರ್ಬೇಕು ಅಂತಂದ್ರೆ ಒಂದು ಕನ್ನಡವನ್ನ ಸಂಸ್ಕೃತಿಯಾಗಿ ನೋಡೋದು, ಎರಡನೇದು ಕನ್ನಡವನ್ನ ಜ್ಞಾನವಾಗಿ ನೋಡೋದು. ಭಾಷೆ ಎಲ್ಲ ಅದು ಜ್ಞಾನ ಅನ್ನುವಂಥ. ಇಲ್ಲಿ ಸ್ವಲ್ಪ ಮುಂದೆ ಹೋಗಿ ನಾನು ಡಿವಿಜಿ ಅವರ ಮಾತುಗಳನ್ನು ನೆನಪಾಡ್ತೇನೆ. ಅವರ ಬಗ್ಗೆ ಅವರ ಬರಹ ಬಗ್ಗೆ ನಮ್ಗೆ ಏನೇ ಭಿನ್ನಾಭಿಪ್ರಾಯಗಳಿದ್ರೂ ಕೂಡ ಬಹಳ ಗಟ್ಟಿಯಾಗಿ ಇವರು ಆ ಮೊದಲ ಕರಡಿನಲ್ಲಿ ಇದ್ದುದನ್ನ ಮುಂದುವರಿಸಿಕೊಂಡು ಡಿವಿಜಿ ಪದೇ ಪದೇ ಹೇಳಿದ್ದೇನು ಅಂತಂದ್ರೆ ಈ ಜ್ಞಾನ ಶಾಖೆಗಳು ಏನಿವೆಯಲ್ಲ ಹೆಸರೇ ಕೊಡ್ತಾರೆ. ವಿಜ್ಞಾನದಿಂದ ಶುರು ಮಾಡಿಕೊಂಡು ವಿಜ್ಞಾನದ ಎಲ್ಲ ಬೇರೆ ಬೇರೆ ಬ್ರಾಂಚಸ್ ಏನಿದೆ ಅವೆಲ್ಲವೂ ಕೂಡ ಇದು ಸೇರಿದಾಗ ಅವು ಕನ್ನಡದಲ್ಲಿ ಬರಬೇಕು ಅಂತ ನಾವು ಬಹಳ ಹೇಳ್ತಾರೆ.
ಅವರು ಸಾಹಿತ್ಯದ ಬಗ್ಗೆಗೂ ಹೆಚ್ಚು ಮಾತಾಡಿದ್ರು. ಅಂದ್ರೆ ಅವ್ರು ಮುಂದೆ ಉಪಾಧ್ಯಕ್ಷರಾಗಿದ್ರು. ಅಧ್ಯಕ್ಷ ಸ್ಥಾನ ಅನ್ನೋದು ಯಾವಾಗಲೂ ಅರಮನೆಯ ಅಲ್ಲಿಂದ ನೇಮಕ ಆಗ್ತಾ ಇದ್ರಿಂದ DVG ಅವರು ಉಪಾಧ್ಯಕ್ಷರು ಅವರೇ ಎಲ್ಲ ಕೆಲಸ ಮಾಡ್ಬೇಕಾಗ್ತಾ ಇತ್ತು. 4-5 ಅವರು ಭಾಷಣಗಳನ್ನು ಏನ್ ಮಾಡಿದ್ದಾರೆ ಪ್ರತಿ ವರ್ಷ ಬಹಳ ಅದ್ಭುತವಾಗಿ ಇವತ್ತಿಗೆ ನಮಗೆ ಕಂಟೆಂಪರರಿಯಾಗಿ ಸಮಕಾಲೀನ ಬಹಳ ಪ್ರಸ್ತುತ ಅವಾಗಲೇ ಅವ್ರು ಹೇಳ್ತಾರೆ 40 ದಶಕದಲ್ಲಿ ಹೇಳಿದ ಏನು ಅಂತಂದ್ರೆ ಕನ್ನಡ ಅಂತಂದ್ರೆ ಬರೀ ಕಾವ್ಯ ಅಂತ ಅಲ್ಲ, ಒಂದು ದೊಡ್ಡ ವಾದವನ್ನ ಅವರು ಮಂಡಿಸಿದ್ರು, BMC ಮಂಡಿಸಿದ್ರು. DVG ಹೇಗೆ ಹೇಳ್ತಾರೆ ಅಂದ್ರೆ ಸಂಸ್ಕೃತದ ಸ್ಥಾನ ಏನಿರ್ಬೇಕು ಅಂತ ಚರ್ಚೆ ನಡೆಯುತ್ತೆ. ಎರಡು ಸಾರಿ ಅವಾಗನೇ ಅದು ನಡೆಯುತ್ತೆ. ನಮ್ಗೆ ಗೊತ್ತಲ್ಲ BMC ಏನ್ ಹೇಳಿದ್ರು ಅಂತ. ಸಂಸ್ಕೃತದಿಂದ ಏನ್ ಬರ್ಬೇಕಾಗಿದ್ದು ಕನ್ನಡಕ್ಕೆ ಬಂದಾಗಿದೆ, ಈಗ ಇಂಗ್ಲಿಷ್ನಿಂದ ಬರೋದಾದ್ರೆ ನಾವು ಅದನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾರೆ. DVGನೂ ಆ ಮಾತನ್ನ DVGನೂ ಅದನ್ನ ಸಂಸ್ಕೃತದ ಬಗ್ಗೆ ಹೇಳ್ತಾರೆ. ಸಂಸ್ಕೃತ ಒಂದು ಕಾಲದಲ್ಲಿ ಕನ್ನಡಕ್ಕೆ ಬದುಕನ್ನ ಕೊಟ್ಟು, ಮುಂದಿನ ವಾಕ್ಯ ಬಹಳ ಚೆನ್ನಾಗಿದೆ, ಇನ್ಮೇಲೆ ಸಂಸ್ಕೃತ ಕನ್ನಡದಲ್ಲಿ ಬದುಕಲಿ ಕೊಡ್ತಪ್ಪ. ಎಲ್ಲ ಕೊಡುತ್ತಿದೆ ನಮ್ಗೆ, ನಾವು ಪಡೆದುಕೊಂಡಿದ್ದೀವಿ, ಋಣಿಯಾಗಿದ್ದೀವಿ. ಆದ್ರೆ ಈಗ ಮೇಲೆ ಇಂಥ ಸ್ಥಿತಿ ಆ ಸಂಸ್ಕೃತ ಕನ್ನಡದಲ್ಲಿ ಬದುಕುವ ಹಾಗೆ ನಾವು ಮಾಡೋಣ. ನನಗೆ ಆಶ್ಚರ್ಯ ಅನಿಸ್ತಂದ್ರೆ ಆ ಲಿಸ್ಟ್ ನೋಡ್ಬೇಕು, ಯಾವ್ಯಾವ ಜ್ಞಾನ ಶಾಖೆಗಳು ನಮ್ಗೆ ಕನ್ನಡದಲ್ಲಿ ಬೇಕು ಅನ್ನೋದನ್ನು ಹೇಳ್ತಾರೆ. ಇನ್ನೂ ಒಂದು ಅದ್ಭುತ ಮಾತು, ಅದು ಶಾಲಾ ಶಿಕ್ಷಣದ ಬಗ್ಗೆ ಮಾಧ್ಯಮದ ಬಗ್ಗೆ ಹೇಳ್ತಾ ಇದ್ದಾರೆ. DVG ಅವರ ಮೊದಲನೇ ಸಂಪುಟದಲ್ಲಿ ಇದೆ ನೋಡಿ. ಹೇಗೆ ಹೇಳ್ತಾರೆ ಅಂದ್ರೆ ಅವಾಗಿನ ಕಾಲದಲ್ಲಿ ನನ್ನ ಭಾಷಾ ತಜ್ಞರು ಇಷ್ಟು ಸರಿಯಾಗಿ ಆಗಿರ್ಲಿಲ್ಲ. ಏನ್ ಹೇಳ್ತಾರೆ ಅಂದ್ರೆ ಅವರು ಎಲ್ಲರಿಗೂ ಗೊತ್ತಿರುವ ಹಾಗೆ ಮತ್ತು ಜ್ಞಾನಿಗಳಿಗೆ ಗೊತ್ತಿರುವ ವಿಷಯ ಏನಂತಂದ್ರೆ, ಒಬ್ಬ ವಿದ್ಯಾರ್ಥಿ ತನ್ನ ಭಾಷೆಯನ್ನ, ತನ್ನ ಭಾಷೆಯ ವ್ಯಾಕರಣವನ್ನ ಅವನು ಸಂಪೂರ್ಣವಾಗಿ ಕಲಿತ್ರೆ ಅವನು ಇನ್ಯಾವ ಭಾಷೆಯನ್ನಾದ್ರೂ ಕಲಿಬಹುದು. ಯಾವ ನಮ್ಗೆ ಚಾಮ್ಸ್ಕಿ ಯೂನಿವರ್ಸಲ್ ಗ್ರಾಮರ್ ಅಂತ ಹೇಳಿದ್ರು. ಅಂದ್ರೆ ಅದು ಒಂದು ಫ್ಯಾಕಲ್ಟಿ ನಮ್ಮಲ್ಲಿ ಇರುತ್ತೆ, ಅದು ಇಂಗ್ಲಿಷು ಕನ್ನಡ ಅಂತಲ್ಲ. ನನ್ನ ಮಾತೃಭಾಷೆನ ಗಟ್ಟಿಯಾಗಿ ಆ ಸಿಸ್ಟಮ್ ಆಫ್ ಲ್ಯಾಂಗ್ವೇಜ್ ಕಲಿತ್ರೆ ನಾನು ಮುಂದೆ ಯಾವ ಭಾಷೆಯನ್ನಾದ್ರೂ ಕಲಿಬಹುದು. ಅವ್ರು ಇನ್ನೂ ಹೇಳ್ತಾರೆ ಅಂದ್ರೆ ಕನ್ನಡವನ್ನ ಗಟ್ಟಿಯಾಗಿ ಅದರ ಏನು ಸಿಸ್ಟಮ್ ಇದೆಯೋ ವ್ಯವಸ್ಥೆ, ಭಾಷಾ ವ್ಯವಸ್ಥೆ, ಅದನ್ನ ಕಲಿಯದೇ ಇದ್ದವ್ರಿಗೆ ಇಂಗ್ಲಿಷ್ ಕಲಿಯೋಕೆ ಆಗಲ್ಲ. ನೀವು ನೇರವಾಗಿ ಕಲಿಬೇಕಾಗಿರೋದು ಯಾಕಂದ್ರೆ ನೋಡಿ, ಅದನ್ನು ನನ್ಗೆ ಗೊತ್ತಿರೋ ಚಾಮ್ಸ್ಕಿ ಪುಸ್ತಕಗಳು ಬರೆದಿದ್ದು 50ರ ನಂತರ ನಮಗೆ 60ಕ್ಕೆ ನಮಗೆ ಕಲಿಯಕ್ಕೆ ಶುರುವಾಯಿತು. ಜಗತ್ತಿನಲ್ಲಿ ಒಂದು ಕ್ರಾಂತಿ ತಂದ್ರು ಭಾಷಾ ವಿಜ್ಞಾನದಲ್ಲಿ ಅಂತ DVG ಅದನ್ನ ಇಷ್ಟೇ ಸ್ಪಷ್ಟವಾಗಿ ಹೇಳ್ತಾರೆ. ಮೊದಲು ಅವರು ವ್ಯಾಕರಣ ಅನ್ನೋದು ಭಾಷೆಯ ಒಂದು ವ್ಯವಸ್ಥೆ, ಅದು ಯಾವ ಭಾಷೆ ಆದ್ರೂ ಆಗಿರ್ಬೋದು, ಅದನ್ನ ಕಲಿದೇ ಇದ್ರೆ ನಾವು ಇಂಗ್ಲಿಷ್ ಅನ್ನು ಹೇಳ್ಕೊಡಕ್ ಆಗಲ್ಲ. ಅಂದ್ರೆ ಯಾಕೆ ಸ್ವಲ್ಪ ವಿಸ್ತಾರವಾಗಿ ಹೇಳಿದೆ ಅಂದ್ರೆ ಇವೆಲ್ಲವೂ ಬಹುಶಃ ನಮ್ಗೆ ಇವತ್ತಿಗೂ ಬಹಳ ರೆಲೆವೆಂಟ್ ಆಗಿ ಇದು. ಯಾಕಂದ್ರೆ ಸಾಹಿತ್ಯ ಪರಿಷತ್ ಇಟ್ಕೊಂಡಿರೋ ಆಗಿನ ವಿಷಯಗಳಂದ್ರೆ ಶಿಕ್ಷಣ, ಮಾಧ್ಯಮ, ಕಲಿಕೆ, ಕನ್ನಡದೊಳಗೇನೆ ಜ್ಞಾನ, ಕನ್ನಡದೊಳಗೆ ಜ್ಞಾನವನ್ನು ಹುಟ್ಟಿಸಬೇಕು, ಪ್ರೊಡಕ್ಷನ್ ಆಫ್ ನಾಲೆಡ್ಜ್ ಅನ್ನೋದು ಬಹಳ ಸ್ಪಷ್ಟವಾಗಿ ಅವರಿಗೆ ಇತ್ತು. ಹೀಗಾಗಿ ಮುಂದೆ ನಿಘಂಟುವನ್ನು ಮಾಡೋದಾಗ್ಲಿ ಅಥವಾ ನಮ್ಮ ಹಳೆಯ ಕ್ಲಾಸಿಕ್ ಕೃತಿಗಳ ಅಧಿಕೃತವಾದಂತಹ ಸಂಪಾದನೆಯನ್ನು ಮಾಡಿರುವಂತಹ ಕೆಲಸ ಆಗಲಿ, ಇವೆಲ್ಲವೂ ಕೂಡ ಈ ಜ್ಞಾನದ ಮಾರ್ಗದಲ್ಲಿ ಸರಿಯಾಗಿನೇ ನಡ್ಕೊಂಡು ಹೋಗ್ಬೋದು ಅಂತ ನೋಡ್ತಾರೆ. ಇಲ್ಲಿ ಇನ್ನೊಂದು ವಿಷಯ ಪ್ರಸ್ತಾಪ ಮಾಡ್ಬೋದು, ಇದು ಸ್ವಾಯತ್ತತೆ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೊಳ್ಳಾಯಿತು ಅಂತಂದ್ರೆ, ಆರ್ಥಿಕ ಬೆಂಬಲವನ್ನ ಸರ್ಕಾರ ಕೊಡ್ಲೇಬೇಕು, ಅದು ಅದರ ಕರ್ತವ್ಯ ಅಂತ ಹೇಳ್ತಾರೆ. ಸರ್ಕಾರ ಕೊಡ್ಬೇಕು, ಅದು ಅವರ ಕರ್ತವ್ಯ. ಆದ್ರೆ ಅದರಿಂದಾಗಿ ಅವರ ಮೇಲೆ ಅವಲಂಬನೆಯೂ ಇರಬಾರ್ದು, ಮತ್ತೆ ಅದ್ರ ಮೇಲೆ ನಿಯಂತ್ರಣವೂ ಇರಬಾರ್ದು. ಅದು ಒಪ್ಕೊಳ್ಳೇಬೇಕು. ಯಾಕಂದ್ರೆ ಶುರುವಾಗಿದ್ದೆ ಮಹಾರಾಜರ ಒಂದು ಸಹಾಯದಿಂದ ಶುರುವಾಯಿತು, ಮುಂದಿನವರು ಕೊಟ್ಟ ಅವರು. ಹೀಗಾಗಿ ಇಲ್ಲಿ ಸರ್ಕಾರ ವರ್ಸಸ್ ಪೀಪಲ್ ಅಂತ ಇರಲಿಲ್ಲ. ಆದ್ರೆ ಅದಕ್ಕೆ ಇರ್ಬೇಕಾದಂತ ಸ್ವಾತಂತ್ರ್ಯವನ್ನ ಕೊಡ್ತಾರೆ. ನಮ್ಗೆ ಇವತ್ತಿರೋ ಪ್ರಶ್ನೆ ಏನಂತಂದ್ರೆ, ಎಲ್ಲಿ ಹೋಯ್ತು ಈ ಸ್ವಾಯತ್ತತೆ? ಯಾವಾಗ ಹೋಯ್ತು? ಯಾಕೆ ಒಂದು
ಸರ್ಕಾರಿ ಸಂಸ್ಥೆಯಾಗಿದೆ ನಮಗೆ ಕಾಣುತ್ತೆ. ಯಾಕೆ ಯಾವ ಆಡಳಿತ ಬಂದರೂ ಯಾವ ಪಕ್ಷದ ಸರ್ಕಾರ ಬಂದರೂ ಕೂಡ ಅದು ಸಾಹಿತ್ಯ ಪರಿಷತ್ ಅನ್ನೋದು ಆ ರಾಜಕಾರಣದ ವೇದಿಕೆ ಯಾಕಾಗುತ್ತೆ ಅರ್ಥ ಮಾಡ್ಕೊಂಡು ಎಲ್ಲ ಸಂಸ್ಥೆಗಳಲ್ಲೂ ಹಾಗೆ ಆಗಿದೆ. ಕುವೆಂಪು ಭಾಷಾ ಭಾರತಿಯನ್ನು ನಾವು ನೋಡಿದ್ವಿ. ಒಂದು ಪಕ್ಷ ಅಲ್ಲಿ ಬಂದು ತನ್ನ ಹಿಡಿಯೋದನ್ನು ಬಿಟ್ಕೊಂಡು ಅಂಥವ್ರನ್ನೇ ಅಲ್ಲಿ ಸೇರಿಸಿದ ಮೇಲೆ ಗಣೇಶ್ ದೇವಿಯವರ ಪುಸ್ತಕಗಳನ್ನು ನಾವು ಅನುವಾದ ಮಾಡೋದನ್ನ ನಿಲ್ಲಿಸ್ಬಿಡ್ತೀವಿ. ಶುರುವಾಗಿದ್ವಿ ಇವೆಲ್ಲವೂ ಅರ್ಧ ಆಗಿರೋದನ್ನು ನಿಲ್ಲಿಸ್ಬಿಡ್ತೀವಿ. ಜಡ್ಜಿ ಹೆಗಡೆ ಅವರು ದೊಡ್ಡ ಪಟ್ಟಿ ಮಾಡಿ ಕನ್ನಡ ಜ್ಞಾನ ಅಂತ ಹೇಳ್ತಿದ್ದೀನಿ ನಿಮಗೆ. ಸಮಕಾಲೀನ ಜ್ಞಾನ ಬರುತ್ತೆ ಆದ್ರೆ ಅನುವಾದವನ್ನು ಮಾಡಿ ಅಂತ ಹೇಳಿದ್ರೆ ಅವನ್ನೆಲ್ಲೂ ನಾವು ಮಾಡಲ್ಲ ಅಂತ ನಿರ್ಧಾರ ತಗೊಂಡು ನಿಲ್ಲಿಸ್ಬಿಟ್ಟು ಹೇಗೆ ಹೇಳುತ್ತೆ ಎಲ್ಲಿ ಬೇಕಾಗಿದ್ರೆ ಸ್ವಾಯತ್ತತೆ ನನಗನ್ಸುತ್ತೆ ಪ್ರಾಮಾಣಿಕವಾಗಿ ನಾವು ಅದರ ಪಾಲ್ದಾರರಾಗಿದ್ದೀವಿ. ಎಲ್ಲೋ ನಮ್ಮ ಮನಸ್ಸಿನಲ್ಲಿ ಅದು ಸರ್ಕಾರ ಕೊಡುತ್ತೆ ಅಂದ್ರೆ ನಾವು ಹೇಳಿದಾಗ ಮಾಡಲೇಬೇಕಲ್ಲ ಅನ್ನೋದಕ್ಕೆ ಆ ಒಂದು ಮನೋಸ್ಥಿತಿಯನ್ನು ನಾವು ಬೆಳೆಸ್ಕೊಂಡಿರೋದ್ರಿಂದ ಯಾವ್ದಾದ್ರೂ ಅಷ್ಟೇ ಅಕಾಡೆಮಿಗಳು ಇತ್ಯಾದಿಗಳು ಆ ಮಾತನ್ನು ನಾನಿಲ್ಲಿ ಹೇಳಬಾರ್ದು. ಆದ್ರೆ ಈ ಸರ್ಕಾರ ಅಧಿಕಾರಕ್ಕೆ ಬಂದಾಗೆಲ್ಲ ಅಧ್ಯಕ್ಷರುಗಳನ್ನು ಕರೆದು ಈಗ CM ಆಗಿರುವಂತವರು ಹೇಗೆ ಮಾತಾಡಿದ್ರು, ಯಾಕೆ ಕರೆಸಿದ್ರಿ ನೀವು ಅಂತ ಏನು ಉತ್ತರ ಕೊಟ್ಟು ನೆನಪಿದೆ ಅಲ್ವಾ ನಮಗೆ? ನಾವೇ ಅಲ್ಬೇಕು ನಿಮ್ಮನ್ನು ನಡೆಸೋದು ಅವ್ರು ಹೇಳ್ತಾರೆ ನಾವು ಒಪ್ಕೊಳ್ತೀವಿ. ಹೀಗಾಗಿ ಆ ಜನರಿಂದ ಹುಟ್ಟಿರುವಂತಹ ಸಂಸ್ಥೆಗಳೇನಿತ್ತು ಅವು ಕ್ರಮೇಣವಾಗಿ ಇದರಿಂದ ಡಿಕ್ಲೈನ್ ಆಗ್ತಾ ಬಂದಿದೆ ಹಲವು ಹಂತಗಳಲ್ಲಿ. ಅದು ಒಂದು. ಎರಡನೇದು ನನಗೆ ಕಾಣ್ತಾ ಇರೋದು ಸಾಹಿತ್ಯ ಪರಿಷತ್ತಿನ ಬಗ್ಗೆ ವಿಶೇಷವಾಗಿ ಹೇಳಬೇಕಾಗಿರೋದು ಅಂತಂದ್ರೆ ಅದು ಯಾಕೆ ಅಧ್ಯಕ್ಷ ಕೇಂದ್ರಿತ ಆಗಿರುತ್ತೆ. ನಾನು ನೋಡ್ತಾನೆ ಇರ್ತೀನಿ ಸಾಮಾನ್ಯ ಬರಗಾಲ ಓದುಗಳಲ್ಲಿ ನಾವು ಅಕಾಡೆಮಿನಲ್ಲೂ ಅಷ್ಟೇನೆ ಇಲ್ಲೂ ಅಷ್ಟೇನೆ ಬರೀ ಅಧ್ಯಕ್ಷರನ್ನ ನೋಡ್ತಿರ್ತೀವಿ ಹೊರತು ಇದು ಪ್ರಾತಿನಿಧಿಕ ಸಂಸ್ಥೆ, ಇದು ಇಡೀ ಜನರ ಪ್ರಾತಿನಿಧಿಕ ಸಂಸ್ಥೆ ಅನ್ನೋದ್ರ ಬದಲಾಗಿ ಎಲ್ಲ ಕೇಂದ್ರೀಕರಣ ಮಾಡಿ 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 ನನಗೆ ಏನಾಗ್ಬಿಡುತ್ತೆ ಅಂತಂದ್ರೆ ಅದು ಜನರ ಪ್ರಜಾಪ್ರಭುತ್ವ ಮಾದರಿಯನ್ನು ಬಿಟ್ಟು ಹೋಗಿ ವ್ಯಕ್ತಿ ಕೇಂದ್ರಿತ ಆಗಿ ಆ ರೀತಿಯಿಂದಲೇ ಅದು ನಡ್ಕೊಂಡು ಬರ್ತಾ ಇರೋದನ್ನ ದೊಡ್ಡ ಅಪಾಯವನ್ನು ನಾವು ನೋಡ್ತಿದ್ವಿ. ಜೋಶಿ ಅವರು ಎಷ್ಟು 3 ಸಾರಿ 6 ಸಾರಿ ಬಯಲಾಗಳನ್ನು ತಿದ್ದುಪಡಿ ಮಾಡಿದ್ರು. ಈಗಿದೆ ನೋಡಿ ಅವರ ಭಗವದ್ಗೀತೆ ಇದೆ. ಏನ್ ಪದ್ಯ ಬರೆಯುವ ಒಂದು ಪಲ್ಲವಿ ಇಟ್ಕೊಂಡೆ ಮತ್ತೆ ಮತ್ತೆ ರಿಪೀಟ್ ಮಾಡಿ ಹೇಗಿದೆ ಅಂದ್ರೆ ಶುರುವಾಗುತ್ತೆ, ಕೊನೆಯ ವಾಕ್ಯ ಏನಿರುತ್ತಂದ್ರೆ ಈ ಅಧಿಕಾರವು ಕೇಂದ್ರಾಡಳಿತದ ಅಧ್ಯಕ್ಷರಿಗಿರುತ್ತದೆ. 30 ಸಾರಿ ಇದೆ ಪ್ರತಿಯೊಂದರಲ್ಲ ಸುಳ್ಳು ಹೇಳ್ತಾ ಇದೆ. ಯಾರಾದ್ರೂ ತಗೊಂಡು ಎಲ್ಲೂ ನಾಮಕರಣ ಮಾಡಬಹುದ, ಕೊನೆಗೆ ಅಂತಿಮವಾಗಿ ಅಲ್ಲಿಯ ಘಟಕದ ಅಧ್ಯಕ್ಷರು ಮಾಡಬಹುದು. ಇಲ್ಲೇ ಇದೆ ಕೇಂದ್ರ ಘಟಕದ ಅಧ್ಯಕ್ಷರು ಅವರೇ ಅದನ್ನ ಮಾಡಬಹುದು. ಇದನ್ನ ಅವರು ಸಾಹಿತ್ಯ ಪರಿಷತ್ತು ಅಂತ ಹಾಕೋಬಂದು ಇದು ಅಧ್ಯಕ್ಷರ ಏನು ಮ್ಯಾನಿಫೆಸ್ಟೋ ಅಂತ ಬರೀ ಶೇಮ್ಫುಲ್, ಅಸಹ್ಯ. ಜನರ ಒಂದು ಸಂಸ್ಥೆ ಏನ್ರಿ ಎಂತೆಂತವ್ರು ಕಟ್ಟಿದ್ದಾರೆ. ಕನ್ನಡ ಶಾಲಾ ಮಾಸ್ತರು ಕಟ್ಟಿರೋದಿಲ್ಲ, ಅವ್ರಿಗೆ 10 ರೂಪಾಯಿ ಸಂಬಳ ಇರ್ತಿರ್ಲಿಲ್ಲ. ಇಲ್ಲಿರುವಂತಹ ಮಹಾನ್ ಜಾಗತಿಕ ಮಟ್ಟದ ಒಬ್ಬ ವ್ಯಕ್ತಿಗಳು ವ್ಯಾಲ್ಯೂಯೇಷನ್ಗೆ ಇಷ್ಟು ರೂಪಾಯಿಗಾದ್ರೂ ಹೋಗಿ ಬಂದ್ರು. ಯಾಕಂದ್ರೆ ಅವ್ರಿಗೆ ಆ ಸ್ವಾಭಿಮಾನ ಇಲ್ಲ ಅಲ್ವಾ, ಕಷ್ಟಪಡ್ಬೇಕು. ಹಾಗೆ ಕಟ್ಟಿರೋ ಸಂಸ್ಥೆಗಳನ್ನ ಈಗ ನೀವು ಅಧಿಕಾರವಾಗಿ ಕೇಂದ್ರೀಕರಿಸಿಕೊಂಡ್ಬಿಟ್ಟು ಕೊನೆಗೆ ಏನಾಗುತ್ತೆ ಅಂದ್ರೆ ಭ್ರಷ್ಟವಾಗುತ್ತೆ. ಆರ್ಥಿಕ ಭ್ರಷ್ಟತೆಯನ್ನು ನಾವು ನೋಡ್ತೀವಿ. ಅದ್ರ ಬದಲು ನಾವು ಚರ್ಚೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ಏನಿದು ಕೋಟಿ ಗಟ್ಟಲೆ ಇಷ್ಟು ಶ್ರೀಮಂತಿಕೆ ಕನ್ನಡಕ್ಕೆ ಎಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ. ನಮ್ಮ ಸಾಮಾನ್ಯರ ಭಾಷೆ ಏನಿದು ಅಂತ ಇದ್ರಲ್ಲಿ ನಾನು ಹೇಳೋದು ಒಬ್ಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ. ಅದು ಜಾತ್ರೆ ಆದ್ರೆ ಖುಷಿ ಕೊಡುತ್ತೆ, ಅದು ಜಾತ್ರೆ ಆಗ್ತಾ ಇಲ್ಲ, ಸತ್ಯ ಆಗ್ತಾ ಇದೆ. ನಾವು ನಡೆಸುವಂತ ವಾರ್ಷಿಕ
ಸಮ್ಮೇಳನಗಳು ಏನು ಇವೆಯಲ್ಲ ಅಖಿಲ ಭಾರತೀಯ ಎರಡೂ ಹೇಳಬೇಕು. ಕೆಲವು ಈ ವಾರ್ಷಿಕ ಸಮ್ಮೇಳನಗಳಲ್ಲಿ ಅಖಿಲ ಭಾರತ ಅಂತ ಹೇಳ್ತಿಲ್ಲ, ತುಂಬಾ ದೊಡ್ಡ ಚರ್ಚೆಗಳನ್ನು ಬುಕ್ ಮಾಡ್ತೀವಿ. ಬಹಳ ದೊಡ್ಡ ಚರ್ಚೆಗಳನ್ನ ಮನ್ಮನವರೆಗೂ ನಾವು ನೋಡ್ತಾ ಬಂದಿದ್ದೀವಿ, ಬುಕ್ ಹಾಕ್ತೀವಿ. ಅದು ಖಂಡಿತ ಒಪ್ಕೊಳ್ಳೋದು. ನಾವು ಬಹಳ ದೊಡ್ಡ ದೊಡ್ಡ ಪ್ರಶ್ನೆಗಳನ್ನು ಕೇಳಲಾಗಿದೆ. ನನ್ನ ಮನೆ ನೆನಪಾಗೋದು ಏನಂತಂದ್ರೆ, ಭೈರಪ್ಪನವ್ರ ಬಗ್ಗೆ ಒಂದು ಚರ್ಚೆ ನಡೆದಾಗ ಅದರಲ್ಲಿ ಮಹಿಳಾ ಪ್ರಬಂಧಕಾರರೇನೆ ಎತ್ತಿರುವಂತ ಪ್ರಶ್ನೆಗಳು ಅದು ತಿರುವಂತ ಸಮ್ಮೇಳನದಲ್ಲೇ ನಡೆದಿರ್ಬೋದು. ತುಂಬಾ ಇಂಥ ದೊಡ್ಡ ದೊಡ್ಡ ವಿಷಯಗಳು ಪ್ರಶ್ನೆಗಳು ಅಲ್ಲಿ ಬಂದಿವೆ. ಆದ್ರೆ ಅದರ ಇನ್ನೊಂದು ಮುಖ ಆಗಿ ಏನಾಗ್ತಿದೆ ಅಂದ್ರೆ, ಬಹಳ ಆಗಿ ಅದರೊಳಗೆ ದುಡ್ಡು ಅನ್ನೋದು. ನನಗೆ ಇದ್ರ ಬಗ್ಗೆ ಹಿಮ್ಮನದವನಾಗಿದ್ದೀನಿ ನಾನು. ಹೌದು, ಲಕ್ಷಾಂತರ ಜನ ಸೇರ್ತಾರೆ, ಆ ಫಂಡಿಂಗ್ ಇರುತ್ತೆ ಒಂದ್ ಕಡೆಗಾದ್ರೆ, ಇನ್ನೊಂದು ಕಡೆಗೆ ಅದು ಅವಶ್ಯಕವಾದ ಅವತ್ತು ವರ್ಷೋ ಖರ್ಚುಗಳು ಅವಶ್ಯಕ ನಿಜವಾಗ್ಲೂ ಬೇಕಾ ಅನ್ನೋದನ್ನು ಪ್ರಾಮಾಣಿಕವಾಗಿ ನಾವು ಹೇಳ್ಕೊಬೇಕು. ಅವರು ಪ್ರಸ್ತಾಪ ಮಾಡೋದನ್ನೇ ಕಳೆದ ವರ್ಷ 25-30 ಕೋಟಿ ಇಟ್ಟು, ಇನ್ನು ಮುಂದಿನ ಸಮ್ಮೇಳನಕ್ಕೆ ಕನಿಷ್ಠ ಪಕ್ಷ 40 ಕೋಟಿ, ಇದು 45 ಕೊಟ್ಟರೆ ಒಳ್ಳೆಯದು. ಹೀಗೆಲ್ಲ ಪರೀಕ್ಷೆ ಇದು ಎರಡು ರೀತಿಯಲ್ಲಿ ನಮ್ಗೆ ಅಪಾಯ ಆಗ್ತಿರೋದು. ಕೇಂದ್ರದಲ್ಲಿ ಅಧಿಕಾರ ಹೊಂದಿರೋ ಒಬ್ಬ ವ್ಯಕ್ತಿನೋ ಒಂದು ಗುಂಪೋ ಒಂದು ಲಾಬಿನೋ ಅದರ ಪ್ರಯೋಗ ಪಡ್ಕೊಳ್ಳೋದಾದ್ರೆ, ಕೆಳಗಡೆ ಹೋದಾಗ ಅದು ಮತ್ತೆ ಇಲ್ಲಿ ಡೂಪ್ಲಿಕೇಟ್ ಆಗ್ತಾ ಇದೆ. ಅಂದ್ರೆ ಜಿಲ್ಲಾ ಘಟಕಗಳಲ್ಲೂ ಆ ರೀತಿಯ ಕೆಲಸ ಇದು ನಾವು ಗಂಭೀರವಾಗಿ ಯೋಚನೆ ಮಾಡ್ತೀವಿ. ಅಲ್ಲಿಗೆ ನಾವು ಹೇಳ್ಬೇಕಾದ ಮಾತು ಹೇಳ್ತೀನಿ. ಅದರ ಒಂದು ಮಾದರಿ ಹೇಗೆ ಡೆವಲಪ್ ಆಯಿತು ಅಂತಂದ್ರೆ, ಅದು ಎಲ್ಲ ಕಡೆಗೂ ತಲುಪಬೇಕು. ಜಿಲ್ಲೆಗೆ ತಲುಪಬೇಕು, ತಾಲೂಕಿಗೆ ತಲುಪಬೇಕು, ಹೋಬಳಿಗೆ ತಲುಪಬೇಕು ಅಂತ ಒಂದು ವಿಕೇಂದ್ರೀಕರಣದ ಮಾದರಿ ಅದನ್ನ ಹೋಲುವ ಹಾಗೆ ಆ ವ್ಯವಸ್ಥೆಯನ್ನು ನಾವು ಒಪ್ಕೊಂಡು ಬಂದಿದ್ವಿ. ಆದ್ರೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ಈ ಬಯಲಾಗಳನ್ನೆಲ್ಲ ಬದಲಾಯಿಸಿ ಅವು ಬರೀ ನಾಮಕೆ ವಾಸ್ತೆ ಸ್ಥಳೀಯ ಆಗಿರ್ತವೆ. ಎಲ್ಲ ನಿರ್ಧಾರಗಳು ಎಲ್ಲವೂ ಇಲ್ಲಿಂದಲೇ ಆಗೋದಕ್ಕೆ ನಾನು ಅದನ್ನ ಓದಿ ಬೇಡ ಅಂತಂದ್ರೆ ಅದ್ರ ಹಿಂಗೆ ಹೇಳ್ತಾನೆ. ಅಲ್ಲಿ ನಾಮನಿರ್ದೇಶನವನ್ನ ಮಾಡಬೇಕು, ಚುನಾಯಿಸಿ ಅಥವಾ ನಾಮನಿರ್ದೇಶನ ಮಾಡಿ ಈ ಇದಕ್ಕೆ ಕಳಿಸ್ಕೊಡ್ಬೋದು ಜಿಲ್ಲಾ ಘಟಕ ಅಂತ ಹೇಳಿ ಬರುವಾಕ್ಯದಲ್ಲೇ ಹೇಳ್ತಾರೆ. ಅದು ಒಂದು ವೇಳೆ ಆಗದೆ ಇದ್ರೆ ಅದನ್ನ ಅಧ್ಯಕ್ಷತೆ ಅವರನ್ನ ಮಾಡ್ತಾರೆ. ಈ ವಿಕೇಂದ್ರೀಕೃತವಾದ ಎಲ್ಲ ಪರಿಪೂರ್ಣ ಅನ್ನಲ್ಲ, ನಾನು ವಿಕೇಂದ್ರೀಕರಣವಾದದ್ದು ಒಂದು ರೀತಿ ಒಳ್ಳೆಯದೇ. ನಾವು ಅನೇಕ ಜಿಲ್ಲಾ ಘಟಕಗಳಲ್ಲಿ ನಾವು ನೋಡಿದ್ದೀವಿ, ಬಹಳ ಚೆನ್ನಾಗಿ ಅರ್ಥಪೂರ್ಣವಾದಂಥ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ, ಒಳ್ಳೊಳ್ಳೆ ಸೆಮಿನಾರ್ಗಳನ್ನು ಮಾಡಿದ್ದಾರೆ, ಒಳ್ಳೆ ಚರ್ಚೆಗಳನ್ನು ಮಾಡಿದ್ದಾರೆ. ಅದು ಹಾಗೆ ಆ ಮಾದರಿಯಲ್ಲಿ ಇಟ್ಕೋಬೇಕು. ಅಂದರೆ ಸ್ಥಳೀಯವಾಗಿ ಇರುವಂಥ, ಯಾಕೆ ನಾನು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿದ್ದೀನಿ ಅಂದರೆ, ನಮ್ಮ ಎಲ್ಲ ತೊಂದರೆಗಳಿಗೂ ಕಾರಣ ಏನಂದರೆ ಕೇಂದ್ರೀಕರಣ, ವಿಕೇಂದ್ರೀಕರಣ, ಸ್ಥಳೀಯತೆ ಅನ್ನುವಂಥ ಕನ್ನಡದ ಗುಣಗಳನ್ನು ನಾವು ಕಳ್ಕೊಳ್ತೇವೆ. ಕನ್ನಡಕ್ಕೆ ಏನಾದರೂ ಒಂದು ಸತ್ವ ಇದೆ ಅಂತಂದರೆ ಅದು ಯಾವಾಗಲೂ ಸ್ಥಳೀಯ ವಿಕೇಂದ್ರೀಕೃತವಾಗಿರುವಂಥ ಯೋಚನೆ, ಚಿಂತನೆ, ಅದರ ಮಾದರಿಯನ್ನು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕು. ಆದರೆ ಅದು ಆಗ್ತಾ ಇದೆ. ಬರ್ತಾ ಏನಾಗ್ತಿದೆ ಅಂದರೆ, ಇವೆಲ್ಲ ನಿಬಂಧನೆಗಳು, ಇವೆಲ್ಲ ತಿದ್ದುಪಡಿಗಳು ಎಲ್ಲಿಗೂ ಹೋಗ್ತಾ ಇದ್ದಾರೆ ಅಂದರೆ, ಅಧಿಕಾರವನ್ನು ಒಂದು ಕೇಂದ್ರೀಕೃತಗೊಳಿಸಿ ಒಂದು ಪಿರಮಿಡ್ನಾಗಿ ವಿಶಾಲವಾದ ತಳಹದಿ ಅಲ್ಲಿದೆ, ಸ್ಥಳೀಯವಾಗಿದೆ, ಹೋಬಳಿಗಳಲ್ಲಿದೆ, ಎಲ್ಲ ಕಡೆಗಿದೆ. ಆದರೆ ಅಧಿಕಾರ ಮಾತ್ರ ಈಗ ಆಗ್ತಾ ನ್ಯಾರೋ ಆಗಿ ಒಂದು ಕಡೆಗೆ ಮಾತ್ರ ಅದು ಕೇಂದ್ರೀಕರಣ ಆಗ್ತದೆ. ಯಾವಾಗ ಕೇಂದ್ರೀಕರಣ ಆಗುತ್ತೋ ಅವಾಗ ಭ್ರಷ್ಟಾಚಾರ ಅದು ಅದೇನು ಅನಿವಾರ್ಯವಾಗಿ ಆಗುವ ಸಾಧ್ಯತೆ ಇದೆ. ಮುಂದೆ ನಾವೇನಾದರೂ ಯೋಚನೆ ಮಾಡೋದಾದ್ರೆ
ಸಾಹಿತ್ಯ ಪರಿಷತ್ತು ಹೇಗೆ ವಿಕೇಂದ್ರೀಕರಣವನ್ನು ಪ್ರಾಮಾಣಿಕವಾಗಿ ಮಾಡಬೇಕು, ನಾಮಕೆ ಮಾಸ್ತಿ ಅಲ್ಲ ಅಷ್ಟೇ ಅಲ್ಲ, ನಿಜವಾಗ್ಲೂ ಕೂಡ ಅದು ಹೇಗೆ ನಾವು ಅದನ್ನು ಮಾಡಬೇಕು ಅನ್ನೋದು ಯೋಚನೆ ಮಾಡಬೇಕಾಗಿದೆ. ಇನ್ನೊಂದು ನನಗೆ ಟೈಮ್ ಇನ್ನೂ ಒಂದು ನನಗೆ ಏನಿಸ್ತಂದ್ರೆ, ಇಷ್ಟೊಂದು ಇವು ಸರ್ಕಾರದ ಇದರಿಂದ ನಡೀತಾ ಇರುವಂತಹ ಈಗ ಪ್ರಾಧಿಕಾರ ಇದೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ, ಕುವೆಂಪು ಭಾಷಾ ಭಾರತಿ ಇದೆ, ಇವೆಲ್ಲ ಇರುವಾಗ ಎಲ್ಲಾದ್ರೂ ಇವರೆಲ್ಲರೂ ತಮ್ಮ ಉದ್ದೇಶಗಳನ್ನ ಜಂಟಿಯಾಗಿ ಕುತ್ಕೊಂಡು ಮಾತಾಡ್ತಾ ಇದ್ದೀವಿ. ಬಹಳ ಮುಖ್ಯ ಅಲ್ವಾ? ಬಹಳ ಮುಖ್ಯ ಅಲ್ವಾ? ಅವರು ಅದನ್ನ ಮಾಡ್ತಾರೆ, ನಾವು ಅದನ್ನೇ ಮಾಡ್ತೀವಿ, ನೀವು ಅದನ್ನೇ ಮಾಡ್ತೀವಿ, ನಾವು ನಿಮ್ಗೆ ಏನು ಹೇಳ್ಕೊಡಲ್ಲ, ಅದು ಟ್ರೇಡ್ ಸೀಕ್ರೆಟ್ ಆಗ್ತದೆ, ಓಪನ್ ಆಗಿ ಆಗ್ಬೇಕು. ನಾ ಹೇಳ್ತೇನೆ ಹಂಗಿಲ್ಲ, ಒಂದು ದೊಡ್ಡ ಸಭೆ ಮಾಡಿ ಅಷ್ಟೂರು ಕುತ್ಕೊಳ್ಳಿ. ಈ ವರ್ಷ ನಾವೇನ್ ಮಾಡ್ತೀವಿ ಅಥವಾ 2 ವರ್ಷಗಳಲ್ಲಿ ನಾವು ಏನ್ ಮಾಡ್ತೀವಿ ಅಂತ ನೀವು ಹೇಳಿಪ್ಪ, ಪ್ರಾಧಿಕಾರದವರು ಹೇಳಿ, ಪರಿಷತ್ನವರು ಹೇಳಿ, ಅಕಾಡೆಮಿನವರು ಹೇಳಿ, ಎಷ್ಟೊಂದು ಅದರಿಂದ ಸಾಧ್ಯ ಇದೆ ಅಂತ. ಅಂದ್ರೆ ವಿಕೇಂದ್ರೀಕರಣ ಅಂದ್ರೆ ಇನ್ನೊಂದು ಏನಂದ್ರೆ ಸಂವಾದ ಗುಣವನ್ನು ನಾವು ಬಳಸಬೇಕು. ಪರಸ್ಪರ ಇದು ಕನ್ನಡದ ಶಾಲೆಗಳ ಬಗ್ಗೆ ಪ್ರಾಧಿಕಾರವು ಇಷ್ಟೊಂದು ಕೆಲಸವನ್ನು ಮಾಡ್ತಾ ಇದೆ, ಸರ್ವೆಗಳನ್ನು ಮಾಡ್ತಾ ಇದೆ, ಶತಮಾನದ ಹಳೆ ಸ್ಕೂಲ್ಗಳ ಬಗ್ಗೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂದ್ ಕಡೆಗೆ ಹೇಳ್ತಾ ಇದೆ ಅಲ್ವಾ. ಆದ್ರೆ ಅದೇನಾಗ್ತಿದೆ ಅಂದ್ರೆ ಅವ್ರು ಹೇಳ್ತಾರೆ, ಎಲ್ಲ ಮಾಡ್ತಾರೆ, ಕೊನೆಗೂ ಏನಾಗುತ್ತೆ ಅಂದ್ರೆ ಅದು ಸರ್ಕಾರಕ್ಕೆ ಒಂದು ವರದಿ ಕೊಟ್ಟಾಗುತ್ತೆ. ಅದು ಅವ್ರ ತಪ್ಪಲ್ಲ, ಈ ಕೇಂದ್ರೀಕರಣ ಆಗೋದ್ರಿಂದ ಹಾಗಾಗುತ್ತೆ. ನಾನು ಸೂಚಿಸೋದೇನೆಂದ್ರೆ ಎಲ್ಲವನ್ನೂ ಇಟ್ಬಿಟ್ಟು, ನಾನು ಮತ್ತೆ ಹೇಳ್ತೀನಿ, ನಮ್ಮೆಲ್ಲರಿಗಿರುವ ಅತಿ ದೊಡ್ಡ ಪ್ರಶ್ನೆ ಅಂತಂದ್ರೆ ಕನ್ನಡ ಮಾಧ್ಯಮ, ಕನ್ನಡ ಶಿಕ್ಷಣ, ಕನ್ನಡ ಶಾಲೆಗಳು ಫಸ್ಟ್ ಮೇಜರ್ ಆಗಿ ಆಗ್ಬೇಕಾಗುತ್ತೆ. ನನ್ನ ಊರಿನವರೇ ಹತ್ತಿರದವರೇ ಆದಂತ ನಮ್ಮ ಮಿನಿಸ್ಟ್ರು ಅವರು ಬರೀ ಮ್ಯಾಗ್ನೆಟ್ ಸ್ಕೂಲ್ ಬಗ್ಗೆ ಮಾತಾಡ್ತಾರೆ. ಮ್ಯಾಗ್ನೆಟ್ ಸ್ಕೂಲ್ ಅಂದ್ರೆ KPS ಸ್ಕೂಲ್ಗಳನ್ನ ಅಲ್ಲಿ 2 ಮಾಧ್ಯಮಗಳನ್ನ ಇರ್ತೀವಿ. ಯಾಕೆ ಅಂತಂದ್ರೆ ನೋಡಿ, ಅಲ್ಲಿ ಯಾರು ಕನ್ನಡ ಶಾಲೆಗೆ ಪಾಲಕರು ತಮ್ಮ ಮಕ್ಕಳನ್ನು ಸೇರಿಸ್ತಾ ಇಲ್ಲ, ಎಲ್ಲರೂ ಪ್ರೈವೇಟ್ ಖಾಸಗಿ ಅಲ್ಲಿ ಇಂಗ್ಲಿಷ್ ಮೀಡಿಯಂ ಹೋಗ್ತಾರೆ. ತಡೆಯೋಕ್ಕೋಸ್ಕರ ನಾವು ಇದು ಮಾಡ್ತೀವಿ. ಇದು ಪರಿಹಾರ ಅಲ್ಲ, ಸುಲಭ ಅಲ್ಲ, ಗೊತ್ತು ನಮಗೆ. ತಂದೆ ತಾಯಿಗಳು ಕೂಡ ಇಂಗ್ಲಿಷ್ ಮೀಡಿಯಂ ಹೀಗೆ ಕಲಿಸೋಣ ಅಂತ ಇರ್ಬೋದು, ಆಗ ಶಾಲೆಗಳ ಗತಿ ಏನಿದೆ, ಯಾಕೆ ಆಗ್ತಿಲ್ಲ, ಯಾಕೆ ಗುಡಕ್ಕಾಗ್ತಿಲ್ಲ ಪ್ರಾಥಮಿಕ ಶಿಕ್ಷಣ ಮೇಲೆ ದಿನಾ ನೋಡ್ತೀವಿ. ಈಗ ಸೆನ್ಸಿ ಆದ್ಮೇಲೆ ನೆಕ್ಸ್ಟ್ ಜನರೇಷನ್ ಶುರು ಮಾಡಿರ್ಲಿಲ್ಲ ಅಲ್ವಾ, ಅವರು ನೋಡಿ ಪ್ರತಿದಿನ ಈ ಜಸ್ಟ್ ವಾಟ್ಸ್ಆಪ್ ತೆಗೆದು ನೋಡಿದ್ರೆ ಶಾಲಾ ಮಕ್ಕಳು ಇಡೀ ಉತ್ತರದ ಎಲ್ಲ ರಾಜ್ಯಗಳಲ್ಲಿ ಸಣ್ಣ ಊರುಗಳಲ್ಲಿ ಶಾಲಾ ಮಕ್ಕಳು ಏನ್ ಮಾಡ್ತಿದ್ದಾರೆ ಅಂತಂದ್ರೆ, ನಮ್ಗೆ ನಡೆದು ಹೋಗೋದಂದ್ರೆ ಪಚ್ಚೆ ಮೇಲೆ ನಡೆದು ಹೋಗೋದು ಇವತ್ತು ರಿಪೇರ್ ಮಾಡಿ. ನಾನು ಸ್ಕೂಲಲ್ಲಿ ಬಂದು ನೋಡಿ, ನೀವು ಚಾವಣಿ ನನ್ನ ತಲೆ ಮೇಲೆ ಬೀಳೋದಾಗಿದೆ, ಯಾವಾಗ ಮಾಡ್ತೀರಾ ಅಂತ ಎಷ್ಟು ಧೈರ್ಯವಾಗಿ ಕೇಳ್ತಿದ್ದಾರೆ. ಅದನ್ನ ಸಾಹಿತ್ಯ ಪರಿಷತ್ ಕೇಳಕ್ಕಾಗಲ್ವಾ? ನಾನು ಕೇಳೋ ಪ್ರಶ್ನೆ ಸಾಹಿತ್ಯ ಪರಿಷತ್ ಕೇಳಕ್ಕಾಗಲ್ವಾ? ಇದು ಸಾಹಿತ್ಯದ ಪ್ರಶ್ನೆ ಅಲ್ವಾ? ಏನು ಏಕೋಪಾಧ್ಯಾಯ ಶಾಲೆಗಳು, ಆಮೇಲೆ ನಾನಿರುವಂತ ಮಲೆನಾಡಿನವರೆಗೂ ಇಲ್ಲ, ನಾವು ಅದನ್ನ ಏನ್ ಮಾಡ್ತೀವಿ ಅಂತಂದ್ರೆ, ಒಂದು ಕಡೆಗೆ ಅದನ್ನ 10 ಸ್ಕೂಲ್ಗಳಲ್ಲಿ ಒಬ್ಬೊಬ್ಬರೇ ಇದ್ದಾರೆ, ಅಧ್ಯಾಪಕರ ಕೊರತೆ ಇದೆ, ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ, ಅವರೆಲ್ಲ ಸೇರಿಸ್ಬಿಟ್ಟು ಒಂದು ಕ್ಲಸ್ಟರ್ ಮಾಡಿದಾಗ ಒಂದ್ ಕಡೆ ಮಾಡ್ತೀವಿ ಅಂತಾರೆ. ದೊಡ್ಡ ಬಡ್ತ ಬೀಳೋದು ಯಾವುದು ಅಂತಂದ್ರೆ ವಿದ್ಯಾರ್ಥಿನಿಯರಿಗೆ, ಹೆಣ್ಣು ಮಕ್ಕಳಿಗೆ. ಅದು 100ಕ್ಕೆ 200ರಷ್ಟು ಸಿದ್ಧ. ಇವತ್ತು ನಮ್ಮ ಹಂಗೇನೆ ದೂರ ಕೆಲವು ಕಡೆಗಂತೂ ನಡ್ಕೊಂಡು ಹೋಗೋದಕ್ಕೆ ಮೊನ್ನೆ ಒಂದು ನೋಡಿದ ಮಾಡ್ಬೋದು. AI ಅನ್ನೋಷ್ಟು ಅನಿಸ್ತಂಗೆ, AI ಮಾಡಿರೋದ ಅಂತ ನಿಜ ಅಂತ. ಮಕ್ಕಳು ಆ ಸೇತುವೆ ಮಧ್ಯೆ ಜಂಪ್ ಮಾಡ್ಕೊಂಡು ಹೋಗೋದು, ದೊಡ್ಡ ನೀರು ಮೇಲೆ ಮುತ್ತಕ್ಕಿಲ್ಲ, ಅದು ಇಲ್ಲಿ ಜಂಪ್ ಮಾಡ್ಕೊಂಡು ಹೋಗೋದು, ಇನ್ನೊಂದು ತೋರಿಸಿದ್ರು, ಈ ಕಡೆಯಿಂದ ಈ ಮದುವೆ ಇಟ್ಕೊಂಡು ಆ ಕಡೆ ಹೋಗೋದು. ಇವೆಲ್ಲ ವಾಸ್ತವ ಇರ್ತದೆ. 2 ಪ್ರಶ್ನೆ, ಎಷ್ಟು ನೀವು ಪ್ರಾಥಮಿಕ ಶಿಕ್ಷಣಕ್ಕೆ
ಏನು ಕೂಡ್ತೀರ? ಎಷ್ಟಿದೆ ಇವತ್ತು? ತಲೆ ತಗೊಳ್ಳಲ್ಲ. ಇಡೀ ಭಾರತದ್ದು ಅಷ್ಟು ಕಡಿಮೆ ಇದೆ, ನಮ್ಮ ರಾಜ್ಯ ಬಜೆಟ್ಗಳಲ್ಲೂ ಅಷ್ಟು ಕಡಿಮೆ ಇದೆ. ಇದು ನನಗನ್ಸುತ್ತೆ ಪರಿಷತ್ತು ಎತ್ಕೊಳ್ಬೇಕಾದಂತ, ಉಳಿದವರು ಅದನ್ನು ಕೈ ಜೋಡಿಸಿ ಸಂವಾದದ ಮೂಲಕ ಮಾಡಬೇಕಾಗಿರುವಂಥದ್ದು ಬಹಳ. ನಾನು ಈ KCP ಅಂದರೆ ರಾಜ್ಯ ಶಿಕ್ಷಣ ನೀತಿಯ ಸಮಿತಿಯ ಸದಸ್ಯರಾಗಿ ನಾವು ಇದನ್ನು ಮಾಡಿದ್ವಿ. ಆ ರಿಪೋರ್ಟ್ ಸುಮಾರು 2,000 ಪುಟಗಳಷ್ಟು ಇದೆ. ಅದನ್ನು ಸಬ್ಮಿಟ್ ಮಾಡಿ 1.25 ವರ್ಷ ಆಗ್ತದೆ. ನನಗಂತೂ ಗ್ಯಾರಂಟಿ ಆಗಿದೆ ಯಾವ ಸರ್ಕಾರವೂ ಅದನ್ನ ಅನುಷ್ಠಾನ ಮಾಡಲ್ಲ. ಕಾರಣ ಇಷ್ಟೇ, ಅದರ ಪ್ರಮುಖವಾದಂಥ ಒಂದು ಸಜೆಷನ್ ಏನು ಕೊಟ್ಟಿದ್ದೀವಿ ಅಂದರೆ, ಪ್ರಾಥಮಿಕ ಹಂತದಲ್ಲಿ ಕನ್ನಡ ಮಾಧ್ಯಮ ಕಡ್ಡಾಯವಾಗಿರಬೇಕು. ಬರೀ ಸರ್ಕಾರಿ ಶಾಲೆಗಳಿಗೆ ಅಲ್ಲ, ಯಾವುದೇ ಬೋರ್ಡ್ ಇದ್ರು, ಯಾವುದೇ ಖಾಸಗಿ ಶಾಲೆಗಳಿದ್ರು ಅದು ಕಂಪಲ್ಸರಿಯಾಗಿ, ಯಾಕಂದ್ರೆ ಅದು ಯುನಿಸೆಫ್ ಮೇಲಿದೆ, ಭಾಷಾ ತಜ್ಞರು ಹೇಳಿದ್ದಾರೆ, ಅದು ಆಗ್ಬೇಕು. ಜೊತೆಗೆ ತಾಯಿ ನುಡಿಗಳನ್ನು ಬಿಡಬೇಕು ಅಂತ ಯಾರು ಹೇಳಿಲ್ಲ. ನಾವು ಅದಕ್ಕೂ ಅವಕಾಶ ಮಾಡ್ತೀವಿ. ಆ ತಾಯಿ ನುಡಿಗಳಲ್ಲೂ ಕೂಡ ನಾವು ಅವುಗಳಿಗೆ ಅವಕಾಶ ಮಾಡಿಕೊಡ್ಬೇಕು. ಹಾಗೆ ಹೇಳಿದ್ರಿಂದ ಬಹುಶಃ ಯಾವ ಸರ್ಕಾರವೂ ಅದನ್ನು ಮಾಡಲ್ಲ ನನಗೊಂದು ನಂಬಿಕೆ ಇದೆ. ಯಾಕಂದ್ರೆ ಶಿಕ್ಷಣವನ್ನೇ ನಾವು ಇವತ್ತು ಖಾಸಗೀಕರಣ, ನಾನು ಅದಕ್ಕೆ ತಮಾಷೆಯಾಗಿ ಸರ್ಕಾರವನ್ನು ಬಿಟ್ಟು ಎಲ್ಲೋ ಖಾಸಗೀಕರಣ ಆಗಿದೆ. ಸರ್ಕಾರವನ್ನು ಖಾಸಗೀಕರಣ ಆಗಲಿಕ್ಕೆ ಖಾಸಗಿನೇ ಅದು ಅದನ್ನ ಮಾಡೋ ಅವಶ್ಯಕತೆ ಇಲ್ಲೋ ಏನು ಅದು ಆಗಿರೋದ್ರಿಂದ ಇದು ನಾವು ಎತ್ಕೊಳ್ಳೋದು. ಎರಡನೇದು ಮತ್ತೆ ನನಗೆ ಅನಿಸ್ತಾ ಇರೋದು, ಹೇಳಿದ್ದನ್ನ ವಾಪಸ್ ಹೇಳಿದ್ರು, ಜ್ಞಾನದ ಭಾಷೆ ಅಂತ ಏನು ಹೇಳಿದ್ರು, ನಮ್ಮ ಬರಹಗಾರನ ಅನುವಾದಗಾರನ ನೋಡಿದ್ರೆ ನಿಜವಾಗ್ಲೂ ಹೆಮ್ಮೆ ಅನಿಸ್ತು. ಎಷ್ಟು ಕೃತಿಗಳು ಕನ್ನಡಕ್ಕೆ ಕಳೆದ 5-10 ವರ್ಷಗಳು ಬಂದಿದೆ. ಇವತ್ತು ಅಂಬೇಡ್ಕರ್ ಬಗ್ಗೆ ಬರೆದಿರೋ ಗೇಲ್ ಆಮೆಟ್ಟನ್ನು ನೀವು ಕನ್ನಡದಲ್ಲಿ ಓದಿಸ್ತಾರೆ. ಜೆಂಡರ್ ಅಂಡ್ ಕಾಸ್ಟ್ ಬಗ್ಗೆ ಬರೆದ್ರು ಉಮಾ ಚಕ್ರವರ್ತಿ ನೀವು ಕನ್ನಡದಲ್ಲಿ ಓದೋಕ್ಕೆ ಸಾಧ್ಯ. ಹೊಸಾಂಗಿ ಅವರ ಇತಿಹಾಸ ಪುಸ್ತಕಗಳನ್ನ ಕನ್ನಡದಲ್ಲಿ ಓದೋಕ್ಕೆ ಸಾಧ್ಯ. ಒಬ್ಬರೇ ಒಬ್ಬರು HS ಶ್ರೀಮತಿಯವರು ಇಡೀ ಯುರೋಪಿನ ಮತ್ತು ಹೊರಗಡೆಯ ಸ್ತ್ರೀವಾದದ ಎಲ್ಲಾ ಮುಖ್ಯ ಕೃತಿಗಳನ್ನು ನಾನು ಕೊಡ್ತೀನಿ. ದ ಸೆಕೆಂಡ್ ಸೆಕ್ಸ್, ಸಿಮೋನ್ ದ ಬೋವರ್, ಅಲ್ಲಿಂದ ಶುರು ಮಾಡಿಕೊಂಡು ಬೆಲ್ ಹುಕ್ಸ್ ಅವರ ಎಲ್ಲಾ ಕೃತಿಗಳು, ಬೆಟಿ ಫ್ರೈಡನ್ ಬರೆದಿರುವಂತಹ ಫೆಮಿನಿನ್ ಮಿಸ್ಟಿಕ್ ಅನ್ನುವಂತಹ ಕೃತಿ, ಏನು ಎಲ್ಲವೂ ಆಗ್ತಾ ಇದೆ. ಯಾವುದನ್ನ ಉದ್ದೇಶ ಇಟ್ಕೊಂಡು ಸಾಹಿತ್ಯ ಪರಿಷತ್ ಶುರು ಆಯ್ತಲ್ಲ, ನಮ್ಮ ಭಾಷೆಯಿಂದ ಇನ್ನೊಂದು ಭಾಷೆಗೆ ಕನ್ನಡ ಜ್ಞಾನ ಹೋಗ್ಬೇಕು, ವಿಶ್ವದ ಜ್ಞಾನ ಕನ್ನಡಕ್ಕೆ ಬರಬೇಕು, ಕನ್ನಡ ಒಳಗೆ ಬರಬೇಕು, ಅದು ಆಗ್ತಾ ಇದೆ. ಆದರೆ ಇವತ್ತು ಜಾಗತಿಕ ಜ್ಞಾನ ದೊಡ್ಡ ಸವಾಲುಗಳು, ಹೊಸ ಆವಿಷ್ಕಾರಗಳಾಗ್ತಾ ಇರೋದ್ರಿಂದ ಮತ್ತೆ ನಾವು ಅದನ್ನ ಒಂದು ದೊಡ್ಡ ಚಳುವಳಿಯ ರೂಪದಲ್ಲಿ ಮಾಡುವಂಥ ಒಂದು ಅವಶ್ಯಕತೆ ನಮಗೆ. ಅದನ್ನು ನಾವು ಖಂಡಿತವಾಗಲು ನಾವು ಮಾಡಬೇಕು ಈ ಸಾಹಿತ್ಯ ಪರಿಷತ್ತು. ಇನ್ನೊಂದು ಮಾತನ್ನು ನಾನು ಹೇಳಿ ಆಮೇಲೆ ಚರ್ಚೆಯನ್ನು ಭಾಗವಹಿಸಿದ್ದೇನೆ. ಅವಕಾಶ ಸಂವಾದ ಗುಣ ಅಂತ ಹೇಳಿದ್ದೀನಿ. ಇದು ಬರಬೇಕು ಅಂದ್ರೆ ಈ ಸಂಸ್ಥೆಗಳ ಬ್ಯೂರೋಕ್ರೆಟಿಕ್ ಸ್ವಭಾವವನ್ನು ನಾವು ತೆಗೆದುಹಾಕಲೇಬೇಕು. ಒಂದು ಕಚೇರಿ ಹಾಗೆ ಒಂದು ಬ್ಯೂರೋಕ್ರೆಟಿಕ್ ಇಲ್ಲ, ಅಧಿಕಾರಶಾಹಿ ನೌಕರಶಾಹಿ ಆ ಸ್ವರೂಪವನ್ನು ನಾವು ತೆಗೆದುಹಾಕಬೇಕು. ನಿಮಗೆ ಇಂಥ ಒಂದು ಸಂಸ್ಥೆಯ ಒಳಗೆ ಹೋದ್ರೆ ವ್ಯಕ್ತಿಯಾಗಿ ಸಂತೋಷವಾಗಿ ನಾನು ಹೋಗ್ತಿದ್ದೀನಿ ಅನಿಸ್ಲಿಕ್ಕೆ ಹೊರತು CCTV ಕ್ಯಾಮೆರಾಗಳಲ್ಲಿ ನೋಡಿ ನಿಮ್ಮ ದಾಖಲೆಗಳನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದೆಲ್ಲ ಆಗಬಾರದು. ಈ ಸಂಸ್ಥೆ ನಾನೇನು ಹೊಸದು ಹೇಳ್ತಾ ಇದ್ದೆ, ಅನೇಕ ದೇಶಗಳಲ್ಲಿ ಆ ರೀತಿಯ ಒಂದು ಅನೌಪಚಾರಿಕತೆ ಎಲ್ಲರೂ ಇದರಲ್ಲಿ ಸಹಭಾಗಿ ಎನ್ನುವಂತೆ ನೀವು ಒಳಹೊಕ್ಕು ಆ ಪುಸ್ತಕಗಳನ್ನು ಮುಟ್ಟಿ ಕುಳಿತು ಮಾತನಾಡಿ ಅಂಥದ್ದಾಗಿರ್ಬೇಕೇ ಹೊರತು ಮೇಲಿಂದ ಕೆಳಗೆ ಹೈರಾರ್ಕಿ ಇಟ್ಕೊಂಡು ಅಲ್ಲೇ ಮೇಡಮ್ ಹೇಳ್ತಾ ಇದ್ರು, ಹೇಳಿದ್ರು 2 ಗಂಟೆ ಕಾಯಿಸಿದ್ರು
ಹೇಳ್ತಾ ಇದ್ದೀನಿ, ಒಬ್ಬ ಜಿಲ್ಲಾಧ್ಯಕ್ಷರು ಅಧ್ಯಕ್ಷರನ್ನ ನೋಡಕ್ ಬಂದ್ರೆ 2 ಗಂಟೆ ಕರೆಕ್ಟಾಗಿ ಒಂದು ಸೂಚನೆ ಏನಾದ್ರು ಕೊಡೋದಾದ್ರೆ ಸಾಹಿತ್ಯ ಪರಿಷತ್ತಿಗೆ ಅದರ ಕಚೇರಿಗೆ ಬಾಗಿಲುಗಳು ಇರಕೂಡದು, ಕಿಟಕಿಗಳನ್ನ ಹೆಚ್ಚು ಮಾಡಿ ಬಾಗಿಲುಗಳನ್ನು ತೆಗೆದು ಹಾಕಿ ಘೋಷಣೆ. ಎಲ್ಲರೂ ಬರ್ಬೇಕು, ಎಲ್ಲರೂ ಮಾತಾಡ್ತಾರೆ, ಜನಸಾಮಾನ್ಯ ಒಳಗೋಗಿ ಇರ್ಬೇಕಲ್ವಾ? ಯಾಕೆ ನಾವು ಅಖಿಲ ಭಾರತ ಸಮ್ಮೇಳನದಲ್ಲಿ ನೋಡಲ್ವಾ, ಬುತ್ತಿ ಕಟ್ಕೊಂಡು ಬಂದ್ರು ಜನ, ಅವರ ಒಂದು ಶ್ರದ್ಧೆ ಇದೆ, ಗೊತ್ತಿದೆ ಏನು ಅಂತ, ನಾವೇ ಅವರಿಗೆ ಮಾತಾಡ ಅದು ಆಗಬಾರ್ದು. ಅದಕ್ಕೆ ಸಂವಾದ ಗುಣ ಅಂದ್ರೆ ಇನ್ನೂ ಒಳಗೊಳ್ಳಬೇಕು. ನಿರಂತರವಾಗಿ ನಾವು ಮಾತಾಡ್ಕೊಂಡು ಮಾತಾಡ್ಕೊಳ್ತೀವಿ. ಆ ರೀತಿಯ ಒಂದು ಗುಣವನ್ನು ನಾವು ತರಬೇಕಾಗುತ್ತೆ. ಅದಕ್ಕೋಸ್ಕರ ಆಗ್ಬೇಕಾಗಿರೋದು ಏನು ಅಂದ್ರೆ, ಏನಾದ್ರು ಬಯಲಾಗಳನ್ನ ಇವನ್ನೆಲ್ಲ ತಿರಸ್ಕರಿಸಿ ನಿಜವಾದ ಬಯಲಾಗಳನ್ನು ಮಾಡೋದಾದ್ರೆ ಒಂದೇ ಏನಿರ್ಬೇಕು ಅಂತಂದ್ರೆ, ಅಧ್ಯಕ್ಷರಿಗೆ ಇರುವ ಅಧಿಕಾರವನ್ನ ಕಡಿಮೆ ಮಾಡಿ, ಮಿನಿಮಮ್ ಇದೆ. ಎಲ್ಲೂ ಅಧ್ಯಕ್ಷ ಅಲ್ಲ, ಮಿನಿಮಮ್ ಕಡಿಮೆ ಮಾಡಿ. ಆವಾಗ ಅವರು ನಾಯಕರಾಗ್ತಾರೆ, ಒಳ್ಳೆ ನಾಯಕ, ಹೇಳಿದ್ರೆ ಅಧಿಕಾರಿ ಆಗ್ತಾರೆ. ಅದಕ್ಕೋಸ್ಕರ ಆ ಬಯಲಾದಲ್ಲಿ ಹೇಗೆ ಮಾಡಿರ್ಬೇಕು ಅಂತಂದ್ರೆ, ಅದು ನೌಕರಶಾಹಿ ಭಾಷೆಯಲ್ಲಿ ಬೇಕಿಲ್ಲ. ಖುಷಿಯಿಂದ ಸಂತೋಷದಿಂದ ಸ್ವಸಂತೋಷದಿಂದ ಎಲ್ಲರೂ ಮಾಡ್ತಿದ್ದೀವಿ ಅನ್ನೋ ಭಾವನೆ ಮಾಡ್ತಿದ್ದಾರೆ. ಕೊನೆಯದಾಗಿ ದೊಡ್ಡದಾಗಿ ಎದುರಾಗಿರುವುದು ಅಂದ್ರೆ ಭ್ರಷ್ಟಾಚಾರ, ದುಡ್ಡಿನ ಅವ್ಯವಹಾರಗಳು. ನಾನು ಹೇಳಿದ್ರೆ ಎಲ್ಲರೂ ಬೇಕಾದ್ರೆ ಅಂತ ಸುಮ್ಮನೆ ಎಲ್ಲರೂ ಈ ಸಂಸ್ಥೆಗಳಿಗೆ ಕೊಡ್ಬೇಕಾಗಿರುವಂತ ಹಣ ಸಹಾಯವನ್ನು ಕಡಿಮೆ ಮಾಡಿದ್ರೆ ಒಳ್ಳೇದು ಅಂತ ನಿಜವಾಗ್ಲೂ ಪ್ರಯೋಗ ಮಾಡಿ ನೋಡೋಣ. ಆಗಲ್ವ? ಎಲ್ಲ ಕಾಲೇಜ್ಗಳಲ್ಲಿ ಮಾಡಿದ್ರೆ ಎಂತ ದೊಡ್ಡದನ್ನ ಮಾಡ್ತಾರೆ, ಎಷ್ಟು ಖರ್ಚು ಮಾಡ್ತಾರೆ ಅದಕ್ಕೆ? ಅದಕ್ಕೆ ಅವಕಾಶವೇ ಆಗದೆ ಇರೋದಕ್ಕೆ ಅಷ್ಟು ಪ್ರಮಾಣದ ಬೇರೆ ಮಾಡೋದು ಅಲ್ಲ. ಸಂತೋಷ ಬನ್ನಿ, ಎಲ್ಲರೂ ಒಂದು ಕೆಲಸ ತಿರುಗಿ ಹೋಗಲ್ಲ. ನೀವು ಹುಟ್ಟಿ ನೀವೇ ಕಟ್ಕೊಂಡು ಬನ್ನಿ. ಏನಾಗುತ್ತೆ ಅಂದ್ರೆ, ಸರ್ಕಾರಿ ನೌಕರರಿಗೆ ಲೀವ್ ಸಿಗುತ್ತೆ, ಆಫಿಷಿಯಲ್ ಡ್ಯೂಟಿ ಓಡಿಯಲ್ಲಿ. ಅದು ಓಡಿಯಿಂದ ಬಂದು ಅಲ್ಲಿಂದ ಓಡಿ ಹೋಗ್ತಾ ಹಾಗೆ ಆಗ್ತಾ ಇರೋದ್ರಿಂದ ಸರ್ಕಾರ ಅಧಿಕಾರ ಬಿಟ್ಟು ಈ ನಮ್ಮ ಸಾಹಿತ್ಯ ಪರಿಷತ್ ನಮ್ಗಿರೋದಂತೆ ಸಣ್ಣ ಕೆಲಸ ನಮ್ಮದಾಗಬೇಕು. ಅದು ಸರ್ಕಾರದ ಅಧ್ಯಕ್ಷರದ ಅದು ಆಗಬೇಕಾಗಿರೋದು ನಮ್ಮ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್. ಅದು ಆಗಬೇಕು. ಚುನಾವಣೆಗಳು ಅನಿವಾರ್ಯ. ಆಕ್ಟಲ್ಲಿ ನಮ್ಮ ದುರಾದೃಷ್ಟ ಏನು ಅಂತಂದ್ರೆ, ಚುನಾವಣೆ ಆದ ತಕ್ಷಣ ಅದು ದುಡ್ಡಿನ ಚಲಾವಣೆ ಏನು ತಪ್ಪಿಸೋದು ನಮ್ಗೆ ಗೊತ್ತಿಲ್ಲ. ಕಾಸ್ಟ್ ಗ್ರೂಪ್ಸ್, ಸ್ಥಳೀಯ ಕಾಸ್ಟ್ ಗ್ರೂಪ್ಸ್, ಡಾಮಿನೆಂಟ್ ಕಾಸ್ಟ್ ಇದು ಹೋಗ್ಬೇಕು. ಲಾಸ್ಟ್ ಕೊನೆಯದಾಗಿ ನಿಜವಾಗ್ಲೂ ಏನಂದ್ರೆ, ಹೇಗೆ ನಾವು ಇಷ್ಟು ವರ್ಷಗಳಲ್ಲಿ ಸ್ವಾತಂತ್ರ್ಯ ಪಡೆದ ಮೇಲೆ ಎಲ್ಲ ಸಾಮಾಜಿಕ ವರ್ಗಗಳ ಅವರ ಲೋಕದೃಷ್ಟಿ, ಅವರ ಜ್ಞಾನ ಇವನ್ನೆಲ್ಲ ಗೌರವಿಸಿ ಪ್ರಾತಿನಿಧ್ಯ ಕೊಡಬೇಕು. ಕನ್ನಡ ಅನ್ನೋದು ಎಲ್ಲರಿಗೂ ಸೇರಿ, ಎಲ್ಲ ಗುಂಪು, ಎಲ್ಲ ವರ್ಗಕ್ಕೂ ಸೇರಿರುವ ಆ ಒಂದು ನಂಬಿಕೆಯಿಂದ ನಾವು ಈ ಪರಿಷತ್ತಿನ ಕೆಲಸಗಳನ್ನ ರೂಪಿಸ್ತೀವಿ.
ಮಾತಾಡಿ